ಶಾಂತಿ. ಓಂ ಶಾಂತಿ. 9/4/25 प्रातः मुरली बापदादा मधुबन। मीठे बच्चे, हर एक की नब्ज देख, पहले उसे अलफ का निश्चय कराओ, फिर आगे बढ़ो. ಹೇಳ್ತಾರೆ, ಮಧುರದ ಮಕ್ಕಳೇ, ಪ್ರತಿಯೊಬ್ಬರ ನಾಡಿ ನೋಡಿ ಮೊದಲು ಅವರಿಗೆ ತಂದೆಯ ನಿಶ್ಚಯ ಮಾಡಿಸಿ, ನಂತರ ಮುಂದುವರಿಯಿರಿ. अलफ के निश्चय बिना ज्ञान देना टाइम ವೇಸ್ಟ್ करना. ತಂದೆಯ ನಿಶ್ಚಯವಿಲ್ಲದೆ ಜ್ಞಾನ ಕೊಡೋದು ಸಮಯ ವ್ಯರ್ಥ ಮಾಡೋದು. ಮೊದಲು ತಂದೆಯ ನಿಶ್ಚಯ ಮಾಡಿಸ್ಬೇಕು, ನಂತರ ಬೇರೆ ಜ್ಞಾನ ಎಲ್ಲ ಹೇಳಬೇಕು. ಆ ನಿಶ್ಚಯನೇ ಆಗಲಿಲ್ಲ ಅವರಿಗೆ, ತಂದೆಯ ನಿಶ್ಚಯನೇ ಆಗಲಿಲ್ಲ ಅಂದರೆ ಜ್ಞಾನ, ಮುಂದಿನ ಜ್ಞಾನ ಕೊಡೋದು ಸಮಯ ವ್ಯರ್ಥ ಮಾಡಿದಂಗೆ. ಪ್ರಶ್ನೆ, कौन सा मुखी ये पुरुषार्थ स्कॉलरशिप लेने का अधिकारी बना देता है? ಯಾವ ಒಂದು ಮುಖ್ಯವಾದದ್ದು ಒಂದು ಪುರುಷಾರ್ಥ, ಯಾವುದು ಮುಖ್ಯವಾದ ಒಂದು ಪುರುಷಾರ್ಥ ಸ್ಕಾಲರ್ಶಿಪ್ ಪಡೀಲಿಕ್ಕಾಗಿ ಅಧಿಕಾರಿಯನ್ನಾಗಿ ಮಾಡುತ್ತೆ? ಯಾವುದು? अंतर्मुखता का. तुम्हें बहुत अंतर्मुखी रहना है. बाप तो है कल्याणकारी, कल्याण के लिए ही राय देते हैं. ಬಾಬಾ ಹೇಳ್ತಾರೆ, ಮುಖ್ಯ ಪುರುಷಾರ್ಥ ಸ್ಕಾಲರ್ಶಿಪ್ ಪಡೀಲಿಕ್ಕಾಗಿ ಅಂತರ್ಮುಖತೆ. ನೀವು ಬಹಳ ಅಂತರ್ಮುಖಿಯಾಗಿರಬೇಕು. ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ, ಕಲ್ಯಾಣಕ್ಕಾಗಿಯೇ ನಮಗೆ ಸಲಹೆ ಕೊಡ್ತಾರೆ. तो अंतर्मुखी योगी बच्चे हैं, वो कभी देह अभिमान में आकर रूसते व लड़ते नहीं. ಯಾರು ಅಂತರ್ಮುಖಿ ಯೋಗಿ ಮಕ್ಕಳಿದ್ದಾರೆ ಅವರು ಎಂದೂ ದೇಹ ಅಭಿಮಾನದಲ್ಲಿ ಬಂದು ಮುನಿಸ್ಕೊಳ್ಳೋದಿಲ್ಲ ಮತ್ತು ಜಗಳ ಆಡೋದಿಲ್ಲ. ಉನ್ಕಿ ಚಲನ್ ಬಡಿ ರಾಯಲ್ ಶಾನ್ದಾರ್ ಹೋತಿಯೇ. ಅವರ ಒಂದು ಚಲನೆ ಬಹಳವೂ ರಾಯಲ್ ಆಗಿ ಇರುತ್ತೆ. ಬಹುತ್ ಥೋಡೆ ಬೋಲ್ತೆ ಹೇ, ಯಜ್ಞ ಸರ್ವಿಸ್ ಮೇ ರುಚಿ ರಖತೆ ಹೇ. ಬಹಳ ಕಮ್ಮಿ ಮಾತಾಡ್ತಾರೆ, ಯಜ್ಞ ಸೇವೆಯಲ್ಲಿ ರುಚಿ ಇಟ್ಕೊಳ್ತಾರೆ, ಆಸಕ್ತಿ ಇರುತ್ತೆ. वो ज्ञान की ज़्यादा तिक तिक नहीं करते, याद में रहकर सर्विस करते हैं. ಅವರು ಜ್ಞಾನವನ್ನು ಬಹಳ ಹೆಚ್ಚಾಗಿ ಹೇಳಕ್ಕೆ ಹೋಗೋದಿಲ್ಲ, ನೆನಪಿನಲ್ಲಿ ಇದ್ದು ಸೇವೆ ಮಾಡ್ತಾರೆ. ಏನು ಹೇಳಿದ್ರು? ಯಾವ ಮುಖ್ಯ ಒಂದು ಪುರುಷಾರ್ಥ ಸ್ಕಾಲರ್ಶಿಪ್ ಪಡೀಲಿಕ್ಕಾಗಿ ಅಧಿಕಾರಿಯನ್ನಾಗಿ ಮಾಡುತ್ತೆ. ಅಂತರ್ಮುಖತೆಯದು. ನೀವು ಬಹಳ ಅಂತರ್ಮುಖಿಯಾಗಿ ಇರಬೇಕು. ತಂದೆಯಂತೂ ಕಲ್ಯಾಣಕಾರಿಯಾಗಿದ್ದಾರೆ, ಕಲ್ಯಾಣಕ್ಕಾಗಿಯೇ ಸಲಹೆ ಕೊಡ್ತಾರೆ. ಯಾರು ಅಂತರ್ಮುಖಿ ಯೋಗಿ ಮಕ್ಕಳಾಗಿದ್ದಾರೆ ಅವರು ಎಂದೂ ದೇಹ ಅಭಿಮಾನದಲ್ಲಿ ಬಂದು ಮುನಿಸ್ಕೊಳ್ಳೋದಿಲ್ಲ, ಯುದ್ಧ ಮಾಡೋದಿಲ್ಲ, ಜಗಳ ಆಡೋದಿಲ್ಲ. ಅವರ ಚಲನೆ ಬಹಳವೂ ರಾಯಲ್ ಆಗಿರುತ್ತೆ. ಬಹಳ ಕಡಿಮೆ ಮಾತಾಡ್ತಾರೆ, ಯಜ್ಞ ಸೇವೆಯಲ್ಲಿ ಆಸಕ್ತಿ ಇರುತ್ತೆ. ಅವರು ಜ್ಞಾನವನ್ನು ಸಹ ಬಹಳ ಹೆಚ್ಚಾಗಿ ಹೇಳೋದಿಲ್ಲ, ನೆನಪಿನಲ್ಲಿದ್ದು ಸೇವೆ ಮಾಡ್ತಾರೆ. ಓಂ ಶಾಂತಿ. अक्सर करके देखा जाता है, प्रदर्शनी सर्विस के समाचार भी आते हैं, तो मूल बात जो बाप के पहचान की है उस पर पूरा निश्चय ना बिठाने से बाकी जो कुछ समझाते रहते हैं वो कोई की बुद्धि में बैठना मुश्किल है. ಸಾಧಾರಣವಾಗಿ ನೋಡಲಾಗುತ್ತೆ, ಪ್ರದರ್ಶಿನಿಯಲ್ಲಿ ಸೇವೆಯ ಸಮಾಚಾರ, ಪ್ರದರ್ಶಿನಿ ಸೇವೆ ಸಮಾಚಾರ ಬಾಬನ ಬಳಿಗೆ ಬರುತ್ತೆ ಅಂದಾಗ ಮೂಲ ಮಾತು ಯಾವುದು ತಂದೆಯ
ಪರಿಚಯ ಸಿಕ್ಕಿದೆ, ಅದರ ಬಗ್ಗೆ ಪೂರ್ಣ ನಿಶ್ಚಯ ಕೂಡಲಿಲ್ಲ ಅಂದಾಗ ಬಾಕಿ ನಾವೇನೆಲ್ಲ ಅವರಿಗೆ ತಿಳಿಸ್ತಾ ಇರ್ತೀವಿ ಅದು ಯಾವುದೋ ಅವರ ಬುದ್ಧಿಯಲ್ಲಿ ಕೂಡೋದು ಕಷ್ಟದ ಮಾತಿದೆ. ತಂದೆಯ ಬಗ್ಗೆ ನಿಶ್ಚಯ ಪೂರ್ಣವಾಗಿ ಕೂಡಿಸ್ಬೇಕು. ಬಲ್ ಅಚ್ಚ ಅಚ್ಚ कहते हैं परंतु बाकी पहचान नहीं. ಬಲೆ ಚೆನ್ನಾಗಿದೆ ಚೆನ್ನಾಗಿದೆ ಜ್ಞಾನ ಅಂತ ಹೇಳ್ತಾರೆ, ಆದರೆ ತಂದೆ ಮೂಲ ಮಾತು ತಂದೆ ಪರಿಚಯನೇ ಇಲ್ಲ. ಪಹಲೆ तो बाप का ही पहचान हो. ಮೊದಲಂತೂ ತಂದೆ ಪರಿಚಯನೇ ಬೇಕಾಗಿದೆ. ಬಾಪ್ ಕೆ ಮಹಾವಾಕ್ಯ ಹೈ, ತಂದೆಯ ಮಹಾವಾಕ್ಯ ಆಗಿದೆ, मुझे याद करो मैं ही पतित पावन हूँ. मुझे याद करने से तुम पतित से पावन बन जाएंगे. ತಂದೆದು ಮಹಾವಾಕ್ಯ ಆಗಿದೆ, ನನ್ನನ್ನು ನೆನಪು ಮಾಡಿ ನಾನೇ ಪತಿತ ಪಾವನ ಆಗಿದ್ದೀನಿ. ನನ್ನನ್ನು ನೆನಪು ಮಾಡೋದ್ರಿಂದ ನೀವು ಪತಿತರಿಂದ ಪಾವನರು ಆಗ್ಬಿಡ್ತೀರಾ. ಯೇ ಹೈ ಮುಖ್ಯ ಬಾತ್, ಇದೇ ಆಗಿದೆ ಮುಖ್ಯವಾದ ಮಾತು. ಭಗವಾನ್ ಏಕೈ ವಹಿ ಪತಿತ್ ಪಾವನ್ ಹೈ. ಭಗವಂತ ಒಬ್ಬರೇ ಆಗಿದ್ದಾರೆ, ಅವರೇ ಪತಿತ ಪಾವನ ಆಗಿದ್ದಾರೆ. ಇನ್ನು ಏನಾಗಿದ್ದಾರೆ? ಜ್ಞಾನ ಕಾ ಸಾಗರ್, ಸುಖ ಕಾ ಸಾಗರ್ ಹೈ. ವಹಿ ಊಂಚತೆ ಊಂಚ ಹೈ. ಜ್ಞಾನ ಸಾಗರ ಸುಖದ ಸಾಗರ ಆಗಿದ್ದಾರೆ, ಅವರೇ ಸುಪ್ರೀಂ ಶ್ರೇಷ್ಠಾತಿ ಶ್ರೇಷ್ಠ ಆಗಿದ್ದಾರೆ. ये निश्चय हो जाए तो भक्ति मार्ग के जो शास्त्र वेद अथवा गीता भागवत है सब खंडन हो जाए. ಇದು ನಿಶ್ಚಯ ಆಗ್ಬಿಡ್ತು ಅಂದಾಗ ಭಕ್ತಿ ಮಾರ್ಗದ್ದು ಯಾವುದೆಲ್ಲ ಶಾಸ್ತ್ರ ವೇದ ಗೀತೆ ಭಾಗವತ ಎಲ್ಲ ಖಂಡನೆ ಆಗೋಗುತ್ತೆ. ಭಗವಾನ್ ಖುದ್ कहते हैं ये मैंने नहीं सुनाया. ಭಗವಂತ ಖುದ್ದು ಹೇಳ್ತಾರೆ, ಈ ಭಕ್ತಿ ಮಾರ್ಗದ ಶಾಸ್ತ್ರ ವೇದ ಗೀತೆ ಭಾಗವತ ಇದೆಲ್ಲ ಯಾವುದು ನಾನು ತಿಳಿಸ್ಲಿಲ್ಲ. ಮೇರಾ ಜ್ಞಾನ್ ಶಾಸ್ತ್ರೋ ಮೇ ನಹಿ ಹೈ ಓ ಹೈ. ನನ್ನ ಜ್ಞಾನ ಶಾಸ್ತ್ರಗಳಲ್ಲಿಲ್ಲ, ಶಾಸ್ತ್ರಗಳಲ್ಲಿರೋದು ಭಕ್ತಿ ಮಾರ್ಗದ ಜ್ಞಾನ, ಭಕ್ತಿ ಮಾರ್ಗದ ಜ್ಞಾನ. मैं तो ज्ञान दे सद्गति करके चला जाता हूँ, फिर ये ज्ञान प्रायलोक हो जाता है. ज्ञान की प्रारब्ध पूरी होने के बाद फिर भक्ति मार्ग शुरू होता है. ಬಾಬಾ ಹೇಳ್ತಾರೆ, ನಾನಂತೂ ಜ್ಞಾನ ಕೊಟ್ಟು ಸದ್ಗತಿ ಮಾಡಿ ಹೊರಟೋಗ್ತೀನಿ, ನಂತರ ಜ್ಞಾನ ಪ್ರಾಯಲೋಕ ಆಗೋಗುತ್ತೆ. ಜ್ಞಾನದ ಪ್ರಾರಬ್ಧ ಪೂರ್ಣವಾಗಿ ಇರೋ ಕಾರಣ ಪೂರ್ಣವಾಗಿ ನಡೆದ ನಂತರ ಅರ್ಧಕಲ್ಪ ಪೂರ್ಣವಾಗಿ ನಡೆದ ನಂತರ ಭಕ್ತಿ ಮಾರ್ಗ ಶುರುವಾಗುತ್ತೆ. जब बाप का निश्चय बैठे तो समझे. भगवान वाच ये भक्ति मार्ग के शास्त्र है. ಯಾವಾಗ ತಂದೆದು ನಿಶ್ಚಯ ಕೂರುತ್ತೆ ಆಗ ತಿಳ್ಕೊಳ್ತಾರೆ ಇದು ಭಗವಾನ್ ವಾಚ, ಇದು ಭಕ್ತಿ ಮಾರ್ಗದ ಶಾಸ್ತ್ರ ಅಲ್ಲ, ಅದೆಲ್ಲ भक्ति मार्गद शास्त्र. ज्ञान और भक्ति आधा आधा चलती है. भगवान जब आते हैं तो अपना परिचय देते हैं. मैं कहता हूँ 5000 वर्ष का कलप है, मैं तो ब्रह्मा मुख से समझा रहा हूँ. ज्ञान भक्ति अर्ध अर्ध ನಡೆಯುತ್ತೆ, ಅರ್ಧ ಕಲ್ಪ. ಯಾವಾಗ ಭಗವಂತ ಬರ್ತಾರೆ ಆವಾಗ ತಮ್ಮ ಪರಿಚಯ ಕೊಡ್ತಾರೆ, ಆವಾಗ ಹೇಳ್ತಾರೆ 5000 ವರ್ಷದ್ದು ಇದು ಕಲ್ಪ, ನಾನಂತೂ ಬ್ರಹ್ಮ ಮುಖದಿಂದ ಇದನ್ನು ಈ ಜ್ಞಾನವನ್ನು ತಿಳಿಸ್ತಾ ಇದ್ದೀನಿ. तो पहली मुख्य बात बुद्धि में बिठानी है कि ಮೊದಲು ಮುಖ್ಯವಾದ ಮಾತು ಬುದ್ಧಿಯಲ್ಲಿ ಕೂರಿಸಬೇಕಾಗಿದೆ. ಯಾವುದು? ಭಗವಾನ್ ಕೌನ್ ಹೈ, ಭಗವಂತ ಯಾರಾಗಿದ್ದಾರೆ.
ये बात जब तक बुद्धि में नहीं बैठी है तब तक और कुछ भी समझाने से कुछ असर नहीं होगा. ಭಗವಂತ ಯಾರಾಗಿದ್ದಾರೆ, ಈ ಮಾತು ಎಲ್ಲಿ ತನಕ ಬುದ್ಧಿಯಲ್ಲಿ ಕೂರೋದಿಲ್ಲ ಅಲ್ಲಿ ತನಕ ಬೇರೆ ಎಲ್ಲ ತಿಳಿಸೋದ್ರಿಂದ ಏನೂ ಪ್ರಭಾವ ಆಗೋದಿಲ್ಲ. ಸಾರಿ ಮೆಹನತ್ ಹಿ ಇಸ್ ಬಾತ್ ಮೇ ಹೈ. ಇಡೀ ಪರಿಶ್ರಮ ಈ ಮಾತಿನಲ್ಲಿದೆ. ಭಗವಂತ ಯಾರು ಮತ್ತು ಅವರಲ್ಲಿ ನಿಶ್ಚಯ ಕೂರಿಸೋದು. ಬಾಪ್ ಆತೆ ಹಿ ಹೈ, ತಂದೆ ಬರೋದೇ ಯಾತಕ್ಕೆ ಬರ್ತಾರೆ? ಕಬರ್ ಸೆ ಜಗಾನೆ, ಸ್ಮಶಾನದಿಂದ ಎಬ್ಬಿಸ್ಲಿಕ್ಕಾಗಿ. ಅದಕ್ಕೆ ಶಿವನಿಗೆ ಸ್ಮಶಾನವಾಸಿ ಅಂತಲೂ ಹೇಳ್ತಾರೆ. ಶಾಸ್ತ್ರ ಆದಿ ಪढ़ने से तो नहीं ಜಗೆಂಗೆ. ಬಾಬಾ ಹೇಳ್ತಾರೆ ಶಾಸ್ತ್ರ ಆದಿಗಳು ಓದೋದ್ರಿಂದ ಅಜ್ಞಾನ ನಿದ್ದೆಯಿಂದ ಎದ್ದೇಳೋದಿಲ್ಲ. परम आत्मा है, ज्योति स्वरूप तो उनके बच्चे भी ಪರಮಾತ್ಮ ಜ್ಯೋತಿ ಸ್ವರೂಪರಾಗಿದ್ದಾರೆ ಅಂದಾಗ ಅವರ ಮಕ್ಕಳು ಸಹ ಜ್ಯೋತಿ ಸ್ವರೂಪ. ದೇಹಧಾರಿ ಮಗ ಹೇಗೆ ದೇಹಧಾರಿ, ಹಾಗೆ ಪರಮಾತ್ಮ ಜ್ಯೋತಿ ಸ್ವರೂಪ ಆಗಿದ್ದಾರೆ ಅಂದರೆ ಅವರ ಮಕ್ಕಳು ಆತ್ಮಗಳು ಸಹ ಜ್ಯೋತಿ ಸ್ವರೂಪ ಆಗಿದ್ದಾರೆ. ಪರಂತು ತುಮ್ ಬಚ್ಚೋಂಗಿ ಆತ್ಮ, ಆದರೆ ವ್ಯತ್ಯಾಸ ಯಾವುದರಲ್ಲಿ ಬರುತ್ತೆ? ನೀವು ಆತ್ಮಗಳು ಪತಿತ್ ಬನಿ ಹೈ ಜಿಸ್ ಕಾರಣ ಜ್ಯೋತಿ ಬುಜ್ ಗಯಿ ಹೈ. ನೀವು ಆತ್ಮಗಳು ಪತಿತರಾಗಿದ್ದೀರಿ, ಆದ ಕಾರಣ ಜ್ಯೋತಿ ಆರಿ ಹೋಗಿದೆ. ತಮೋ ಪ್ರಧಾನ ಹೋಗಯೇ ಹೈ, ತಮೋ ಪ್ರಧಾನ ಆಗಿಬಿಟ್ಟಿದ್ದೀರಿ. ಕತ್ತಲು, ಆ ಕತ್ತಲಲ್ಲಿ ಮಾಡುವ ಎಲ್ಲ ಕೆಲಸಗಳು ಎಂಥ ಕೆಲಸಗಳು? ತಪ್ಪು ಕೆಲಸಗಳು. पहले पहले बाप का परिचय ना देने से फिर जो भी मेहनत करते हैं ओपिनियन आदि लिखाते हैं वो कुछ काम का नहीं रहता, इसलिए सर्विस होती नहीं है. ಮೊದಲು ತಂದೆಯ ಪರಿಚಯ ಕೊಡದೇ ಇರೋದ್ರಿಂದ ನಂತರ ಏನೆಲ್ಲ ನೀವು ಪರಿಶ್ರಮ ಪಡ್ತೀರಿ ಮತ್ತು ಒಪಿನಿಯನ್ ಆಗಿ ಬರೆಸ್ತೀರಿ ಅದೆಲ್ಲ ಏನು ಕೆಲಸಕ್ಕೆ ಬರೋದಿಲ್ಲ. ಆದ್ದರಿಂದ ಸರ್ವೀಸು ಆಗೋದೇ ಇಲ್ಲ. ನಿಶ್ಚಯ ಹೋತೋ ಸಮझे ಬರೋಬರ್ ಬ್ರಹ್ಮ ದ್ವಾರ ಜ್ಞಾನ ದೇ ರಹೆ. ನಿಶ್ಚಯ ಆಯಿತು ಅವರಿಗೆ ಅಂದರೆ ಅವರು ತಿಳ್ಕೊಳ್ಬೇಕು ನಿಜವಾಗ್ಲೂ ಬ್ರಹ್ಮ ಮೂಲಕ ಭಗವಂತ ಜ್ಞಾನ ಕೊಡ್ತಾ ಇದ್ದಾರೆ. ಇದು ನಿಶ್ಚಯದ ಮಾತು. ಇದು ಭಗವಾನ್ ವಾಚ. ಬ್ರಹ್ಮನ ಮೂಲಕ ಭಗವಂತ ಜ್ಞಾನ ಕೊಡ್ತಾ ಇದ್ದಾರೆ. ಮನುಷ್ಯ ಬ್ರಹ್ಮ ಕೋ ದೇಖ್ ಕಿतना ಮೂಜತೆ ಹೈ ಕ್ಯೋಂಕಿ ಬಾಪ್ ಕಿ ಪಹಚಾನ್ ನಹೀ ಹೈ. ಮನುಷ್ಯರು ಬ್ರಹ್ಮನನ್ನು ನೋಡಿ ಎಷ್ಟು ಗೊಂದಲದಲ್ಲಿ ಬರ್ತಾರೆ. ಮನುಷ್ಯನನ್ನು ತೋರಿಸ್ಬಿಟ್ಟು ಬ್ರಹ್ಮ ಬ್ರಹ್ಮ ಅಂತ ಹೇಳ್ತಾರೆ. ಯಾಕೆಂದರೆ ತಂದೆಯ ಪರಿಚಯ ಇಲ್ಲ. तुम सब जानते हो भक्ति मार्ग में आप पास हो गया. ನಿಮಗೆಲ್ಲರಿಗೂ ಗೊತ್ತಿದೆ ಭಕ್ತಿ ಮಾರ್ಗ ಇವಾಗ ಮುಗಿದೋಯ್ತು. कलयुग में है भक्ति मार्ग और अब संगम पर है ಜ್ಞಾನ ಮಾರ್ಗ. ಕಲಿಯುಗದಲ್ಲಿರೋದು ಭಕ್ತಿ ಮಾರ್ಗ, ಈಗ ಸಂಗಮದಲ್ಲಿರೋದು ಜ್ಞಾನ ಮಾರ್ಗ. ನಾವ್ಯಾರಾಗಿದ್ದೀವಿ? ಸಂಗಮ ಯೋಗಿ ಹೈ. ಜ್ಞಾನ ಮಾರ್ಗದಲ್ಲಿ ಸಂಗಮ ಯುಗದಲ್ಲಿದ್ದೀವಿ. राजयोग सीख रहे हैं, दैवी गुण धारण करते हैं नई दुनिया के लिए. ನಾವು ರಾಜಯೋಗ ಕಲಿತಾ ಇದ್ದೀವಿ, ದೈವಿ ಗುಣಗಳ ಧಾರಣೆ ಮಾಡ್ತೀವಿ ಹೊಸ ಪ್ರಪಂಚಕ್ಕಾಗಿ. जो संगम युग पर नहीं वो दिन प्रतिदिन तमो प्रधान बनते ही जाते हैं. उस तरफ तमो प्रधानता बढ़ती जाती है, इस तरफ तुम्हारा संगम युग पूरा होता जा रहा है. ಬಾಬಾ ಹೇಳ್ತಾರೆ ಯಾರು ಸಂಗಮದಲ್ಲಿ ಇಲ್ಲ ಅವರು ದಿನ ಪ್ರತಿದಿನ ಕಲಿಯುಗದವರು ಏನಾಗ್ತಾ ಇದ್ದಾರೆ? ತಮೋ ಪ್ರಧಾನರು ಆಗ್ತಾ ಹೋಗ್ತಾರೆ. ಇನ್ನೂ
ಕೆಳಮಟ್ಟಕ್ಕೆ, ಕನಿಷ್ಠ ಮಟ್ಟಕ್ಕೆ ವಿಕಾರದಲ್ಲಿ ಹೋಗ್ತಾ ಹೋಗ್ತಾರೆ. ಉಸ್ತರ ಆ ಕಡೆ ತಮೋ ಪ್ರಧಾನ ಹೆಚ್ಚುತ್ತಾ ಹೋಗುತ್ತೆ, ಈ ಕಡೆ ತುಮಾರ ಸಂಗಮ ಯುಗ ಪೂರಾ ಹೋತಾ ಜಾ ರಹಾ ಹೈ. ನಮ್ಮದು ಸಂಗಮ ಯುಗ ಕಡಿಮೆ ಆಗ್ತಾ ಪೂರ್ಣ ಆಗ್ತಾ ಬರುತ್ತೆ. ಈ ಸಮಜ್ನೆ ಕಿ ಬಾತೇನ, ಇದೆಲ್ಲ ತಿಳ್ಕೊಳ್ಳುವಂತಹ ಮಾತುಗಳಾಗಿದೆ. ಅವ್ರದ್ದು ತಮೋ ಪ್ರಧಾನತೆ ಹೆಚ್ಚುತ್ತಾ ಹೋಗುತ್ತೆ, ನಮ್ಮದು ಸಂಗಮ ಯುಗದ ದಿನಗಳು ಕಡಿಮೆ ಆಗ್ತಾ ಹೋಗುತ್ತೆ. समझाने वाले भी नंबर वाले, बाबा रोज पुरुषार्थ कराते हैं, निश्चय बुद्धि विजयंती. ತಿಳಿಸುವಂಥವರೆಲ್ಲೂ, ಜ್ಞಾನ ತಿಳಿಸುವಂಥವರೆಲ್ಲೂ ಮಕ್ಕಳು ನಂಬರ್ ವಾರಿದ್ದಾರೆ. ಬಾಬಾ ಪ್ರತಿದಿನ ಪುರುಷಾರ್ಥ ಮಾಡಿಸ್ತಾರೆ. ಯಾರು ನಿಶ್ಚಯ ಬುದ್ಧಿಯವರು ಅವರು ವಿಜಯ ಪಡೆಯುತ್ತಾರೆ. बच्चों में तीख तीख करने की बहुत आदत है. ಮಕ್ಕಳಲ್ಲಿ ಜ್ಞಾನ ಬಹಳ ಹೇಳುವಂತಹ ಅಭ್ಯಾಸ ಬಹಳ ಇದೆ. ಬಾಪು ಯಾರು ಕರ್ತೆ ಹಿ ನಹಿ, ತಂದೆ ನೆನಪೆ ಮಾಡೋದಿಲ್ಲ. ಜ್ಞಾನ ಬಹಳಷ್ಟು ಹೇಳ್ತಾರೆ. ಯಾದ್ ಕರ್ನ ಬಡ ಕಠಿಣ ಹೈ, ನೆನಪು ಮಾಡೋದು ಬಹಳ ಕಷ್ಟ ಇದೆ. ಏಕಾಗ್ರ ಆಗಬೇಕಲ್ಲ, ಮನಸ್ಸು ಬುದ್ಧಿ ಅಲಿಬಾರದು, ಏಕಾಗ್ರ ಆಗಬೇಕು. बाप को याद करना छोड़ अपनी ही तिक तिक सुनाते रहते. ತಂದೆ ನೆನಪು ಮಾಡೋದನ್ನು ಬಿಟ್ಟು ತಂದೆ ಹೇಳ್ಕೊಳ್ತಾ ಇರ್ತಾರೆ. ಬಾಪ್ के निश्चय बिगड़ और चित्रों तरफ बढ़ना ही नहीं चाहिए. ತಂದೆಯ ನಿಶ್ಚಯದ ವಿನ ಅವರಿಗೆ ತಂದೆಯ ನಿಶ್ಚಯ ಆಗಲಿಲ್ಲ ಅಂದರೆ ಬೇರೆ ಚಿತ್ರಗಳ ಬಗ್ಗೆ ತಿಳಿಸಲೇಬಾರ್ದಾಗಿದೆ ಅಂತಾರೆ. ಪಾಪ ಮುಂದಿನ ಚಿತ್ರಕ್ಕೆ ಹೋಗಲೇಬಾರ್ದಾಗಿದೆ ಅಂತಾರೆ. ನಿಶ್ಚಯ ನಹಿ ತೋ ಕುಚ್ ಭಿ ಸಮझेंगे नहीं. ನಿಶ್ಚಯ ಇಲ್ಲ ಅಂದರೆ ಏನು ತಿಳ್ಕೊಳ್ಳೋದಿಲ್ಲ. ಅಲಬ್ ಕಾ ನಿಶ್ಚಯ ನಹಿ ತೋ ಬಾಕಿ ಬೇತೆ ಮೇ ಜಾನ ಟೈಮ್ ವೇಸ್ಟ್ ಕರ್ನ. ಬಾಬಾ ಹೇಳ್ತಾರೆ, ತಂದೆಯ ನಿಶ್ಚಯ ಆಗಲಿಲ್ಲ ಅಂದಾಗ ಬಾಕಿ ತಂದೆಯದು ಪ್ರಾಪ್ತಿ ಆಸ್ತಿ ಯಾವುದಿದೆ ಅದೆಲ್ಲ ಹೇಳೋದರಲ್ಲಿ ಸಮಯ ವ್ಯರ್ಥ ಮಾಡುವಂಥದ್ದು. ಕಿಸ್ಕಿ ನಬ್ಸ್ ಕೋ ಜಾನ್ತೆ ನಹಿ, ಓಪನಿಂಗ್ ಕರ್ನೆ ವಾಲೋ ಕೋ ಭಿ ಪಹಲೆ ಬಾಪ ಪರಿಚಯ ದೇನಾ ಹೈ. ಮಕ್ಕಳು ಯಾರ್ದು ನಾಡಿ ನೋಡೋದೇ ಇಲ್ಲ, ನಾಡಿ ಬಗ್ಗೆ ಗೊತ್ತೇ ಇಲ್ಲ. ಓಪನಿಂಗ್ ಮಾಡ್ತಾರಲ್ವ, ಅವ್ರಿಗೂ ಮೊದಲು ತಂದೆಯ ಪರಿಚಯ ಕೊಟ್ಟು ಕೂಡಿಸ್ಬೇಕಾಗಿದೆ. ಯೇ ಹೈ ಊಂಚ್ತೆ ಊಂಚ್ ಜ್ಞಾನ ಕಾ ಸಾಗರ್. ಯಾವ ಪರಿಚಯ ಮುಖ್ಯ? ಇವರಾಗಿದ್ದರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಜ್ಞಾನ ಸಾಗರ. ಈ ಜ್ಞಾನ ಅಭಿ ಹಿ ದೇತೆ, ತಂದೆ ಈ ಜ್ಞಾನ ಈಗಲೇ ಕೊಡ್ತಾರೆ. ಬರೀ ಜ್ಞಾನ ಸಾಗರ ಆದರೆ ಬರೋದು ಕೊಡೋದು ಈ ಸಮಯದಲ್ಲೇ. सत्युग में इस ज्ञान की दरकार नहीं रहती, पीछे शुरू होती है भक्ति. ಬಾಬಾ ಹೇಳ್ತಾರೆ, ಸತ್ಯುಗದಲ್ಲಿ ಈ ಜ್ಞಾನದ ಅವಶ್ಯಕತೆ ಇರೋದಿಲ್ಲ, ನಂತರ ಶುರುವಾಗುತ್ತೆ ಭಕ್ತಿ. ಬಾಪ್ कहते हैं, जब मेरी निंदा पूरी होने का समय होता है तब मैं आता हूँ. ತಂದೆ ಹೇಳ್ತಾರೆ, ಯಾವಾಗ ನನ್ನ ನಿಂದನೆ ಪೂರ್ಣ ಆಗುವ ಸಮಯ ಬರುತ್ತೆ ಆಗ ನಾನು ಬರ್ತೀನಿ. ಯಾವ ನಿಂದನೆ? ಸರ್ವವ್ಯಾಪಿ ನಿಂದನೆ. ಆಗ ಕಲ ಉನ್ನೋಕು ನಿಂದ ಕರ್ನೆ ಹಿ ಹೈ, ನಿಂದೆನೂ ಪೂರ್ಣ ಆಗಬೇಕು, ಆವಾಗಲೇ ನಾನು ಬರೋದು ಅಂತಾರೆ. ಅರ್ಧ ಕಲ್ಪ ನನ್ನ ನಿಂದೆ ಮಾಡಲೇಬೇಕು. ಜಿನ್ಕಿ ಭಿ ಪೂಜಾ ಕರ್ತೆ ಆಕ್ಯುಪೇಷನ್ ಕಾ ಪತಾ ಇಲ್ಲ. ಯಾರದೇ ಪೂಜೆ ಮಾಡ್ತಾರೆ ಅವ್ರದ್ದು ಆಕ್ಯುಪೇಷನ್ ಬಗ್ಗೆ ಗೊತ್ತೇ ಇಲ್ಲ. तुम बच्चे बैठ समझाते हो परंतु खुद का ही बाबा से योग नहीं तो औरों को क्या समझा सकेंगे.
ನೀವು ಮಕ್ಕಳು ಕುಳಿತು ಬೇರೆಯವರಿಗೆ ತಿಳಿಸ್ತೀರಾ, ಆದರೆ ಖುದ್ದಿಗೇನೆ ಬಾಬನೊಂದಿಗೆ ಯೋಗ ಇಲ್ಲ ಅಂದಾಗ ಬೇರೆಯವರಿಗೆ ನೀವು ಏನು ತಿಳಿಸ್ಲಿಕ್ಕೆ ಸಾಧ್ಯ? बट शिव बाबा कहते हैं, परंतु योग में बिल्कुल रहते नहीं तो विक्रम भी विनाश नहीं होते हैं, धारणा नहीं होती है. ಭಲೆ ಶಿವ ಬಾಬಾ ಅಂತ ಹೇಳ್ತಾರೆ, ಆದರೆ ಯೋಗದಲ್ಲಿ ಪೂರ್ಣವಾಗಿ ಇರೋದಿಲ್ಲ. ಆದ್ದರಿಂದ ವಿಕರ್ಮ ವಿನಾಶ ಆಗೋದಿಲ್ಲ, ಜ್ಞಾನ ಧಾರಣೆಯೂ ಆಗೋದಿಲ್ಲ. ಮುಖ್ಯ ಬಾಧೆ, ಮುಖ್ಯವಾದ ಮಾತಾಗಿದೆ. आपको याद करना, ತಂದೆಯನ್ನು ನೆನಪು ಮಾಡಬೇಕು. जो बच्चे ज्ञानी तो आत्मा के साथ साथ योगी नहीं बनते, उसमें देह अभिमान का अंश जरूर होगा. ಯಾವ ಮಕ್ಕಳು ಜ್ಞಾನಿ तो ಆತ್ಮ ಜೊತೆ ಜೊತೆಗೆ ಯೋಗಿ ಆಗೋದಿಲ್ಲ, ಜ್ಞಾನಿ तो ಆತ್ಮ ಆಗ್ತಾರೆ, ಜ್ಞಾನ ಬಹಳಷ್ಟು ಹೇಳ್ತಾರೆ, ಆದರೆ ಯೋಗಿ ಆಗೋದಿಲ್ಲ ಅಂದಾಗ ದೇಹ ಅಭಿಮಾನದ ಅಂಶ ತಪ್ಪದೇ ಇದ್ದೇ ಇರುತ್ತೆ. ಯೋಗಕ್ಕೆ ಬಿಗರ್ ಸಮझाना कोई काम का नहीं. ಯೋಗ ಇಲ್ಲದೆ ಬೇರೆಯವರಿಗೆ ತಿಳಿಸೋದು ಏನು ಪ್ರಭಾವ ಇಲ್ಲ, ಅವರಿಗೆ ನಾಟೋದಿಲ್ಲ, ಕೆಲಸಕ್ಕೆ ಬರೋದಿಲ್ಲ. फिर देह अभिमान में आकर किसी न किसी को तंग करते रहते हैं. ಯೋಗ ಇಲ್ಲ ಅಂದರೆ ದೇಹ ಅಭಿಮಾನದಲ್ಲಿ ಬಂದು ಯಾರಿಗಾದರೂ ಕಷ್ಟ ಕೊಡ್ತಾ ಇರ್ತಾರೆ. बच्चे भाषण अच्छा करते हैं तो समझते हैं कि ज्ञानी तो आत्मा है. ಮಕ್ಕಳು ಭಾಷಣ ಚೆನ್ನಾಗಿ ಮಾಡ್ತಾರೆ ಅಂದಾಗ ತಿಳ್ಕೊಳ್ತಾರೆ, ಇವರು ಜ್ಞಾನಿ ಆತ್ಮಗಳು ಆಗಿದ್ದಾರೆ. ಜ್ಞಾನ ಬಹಳಷ್ಟು ಇದೆ, ಜ್ಞಾನ ಇವರಿಗೆ ಗೊತ್ತಿದೆ, ಜ್ಞಾನಿ ಆತ್ಮ ಆಗಿದ್ದಾರೆ. बाप कहते हैं, ज्ञानी की आत्मा हो तो, ज्ञानी तो आत्मा तो हो, परंतु योग कम है. योग पर पुरुषार्थ बहुत कम है. ತಂದೆ ಹೇಳ್ತಾರೆ, ಜ್ಞಾನಿ ಆತ್ಮ ಅಂತೂ ಆಗಿದ್ದೀರಾ, ಆದರೆ ಯೋಗ ಕಡಿಮೆ ಇದೆ, ಯೋಗದ ಬಗ್ಗೆ ಪುರುಷಾರ್ಥ ಬಹಳ ಕಡಿಮೆ ಇದೆ. ಬಾಪ್ ಕಿತನಾ ಸಮझाते हैं. ಅದರಿಂದಲೇ ತಂದೆ ಎಷ್ಟು ತಿಳಿಸ್ತಾರೆ ಯೋಗಕ್ಕಾಗಿ. ಯೋಗ ಬಹಳ ಕಡಿಮೆ ಇದೆ, ಅದಕ್ಕಾಗಿ ತಂದೆ ಎಷ್ಟು ತಿಳಿಸ್ತಾರೆ. ಏನು ತಿಳಿಸ್ತಾರೆ? ಚಾರ್ಟ್ ಹಾಕೋ, ಯೋಗದ ಚಾರ್ಟನ್ನು ಇಡೀ ದಿನದಲ್ಲಿ ನೆನಪು ಮಾಡ್ದಂಗೆ ಇರುತ್ತೆ. ಎಷ್ಟು ಸಮಯ ನೆನಪು ಮಾಡಿದ್ವಿ. ಮುಖ್ಯ ಹೈಹಿ ಯೋಗ ಕಿ ಬಾತ್, ಮುಖ್ಯವಾಗಿರೋದೇ ಯೋಗದ ಮಾತು. बच्चों में ज्ञान के समझाने का शौक तो है, लेकिन ಮಕ್ಕಳಲ್ಲಿ ಅನ್ಯರಿಗೆ ಜ್ಞಾನ ತಿಳಿಸುವ ಆಸಕ್ತಿಯೂ ಇದೆ, ಆದರೆ ಯೋಗ ನೆಹಿದೆ, ಯೋಗ ಇಲ್ಲ. तो योग बिगर, ಯೋಗ ಇಲ್ಲ ಅಂದರೆ विक्रम विनाश नहीं होंगे, फिर पद क्या पाएंगे. ಯೋಗ ಇಲ್ಲ ಅಂದರೆ ವಿಕರ್ಮ ವಿನಾಶ ಆಗೋದಿಲ್ಲ, ನಂತರ ಏನು ಪದವಿ ಪಡೀತಾರೆ. ಯೋಗ ಮೇ ತೋ ಬಹುತ್ ಬಚ್ಚೆ ಫೇಲ್ ಹೈ. ಯೋಗದಲ್ಲಿ ಅನೇಕ ಮಕ್ಕಳು ಫೇಲು. ಸಮಜ್ತೆ ಹೈ ಹಮ್ 100% ಹೈ, ಪರಂತು ಬಾಬಾ कहते हैं, ಏನಂತಾರೆ, ಯೋಗದಲ್ಲಿ ನಾನು 100% ಇದ್ದೀನಿ ಅಂತ ಹೇಳ್ತಾರೆ, ಆದರೆ ಬಾಬಾ ಹೇಳ್ತಾರೆ 2%, 2%. बाबा खुद बतलाते हैं, भोजन खाते समय याद रखता हूँ, फिर भूल जाता हूँ, याद में रहता हूँ. ಬಾಬಾ ಬ್ರಹ್ಮ ಬಾಬಾ ಖುದ್ದು ತಿಳಿಸ್ತಾರೆ, ಊಟ ಮಾಡುವ ಸಮಯದಲ್ಲಿ ನೆನಪಿನಲ್ಲಿ ಇರ್ತೀನಿ, ನಂತರ ಮರೆತು ಹೋಗ್ಬಿಡ್ತೀನಿ. ಶುರು ಮಾಡುವಾಗ ನೆನಪಿನಲ್ಲೇ ಶುರು ಮಾಡ್ತೀನಿ, ನಂತರ ಮರೆತು ಹೋಗ್ತೀನಿ. ಸ್ನಾನ करता हूँ तो बाबा को याद करता हूँ. ಸ್ನಾನ ಮಾಡ್ತೀನಲ್ವ, ಆಗಲೂ ಬಾಬಾ ನೆನಪು ಮಾಡ್ತೀನಿ. बल उनका बच्चा हूँ, फिर भी याद भूल जाती है. ಆದರೆ ನಾನು ಅವರಿಗೆ ಮಗ ಆಗಿದ್ದೀನಿ, ಅದೂ ಸಹ
ಆ ನೆನಪು ಸಹ ಮರೆತು ಹೋಗುತ್ತೆ. समझते हो ये तो नंबर 1 में जाने वाला है, जरूर ज्ञान और योग ठीक होगा. ತಿಳ್ಕೊಳ್ತೀರ, ಇವರಂತೂ ನಂಬರ್ 1ನಲ್ಲಿ ಹೋಗುವಂಥವರಾಗಿದ್ದಾರೆ. ಅದರಿಂದ ಇವರಲ್ಲಿ ಜ್ಞಾನ ಯೋಗ ತೀಕ್ಷ್ಣವಾಗಿ ಇರುತ್ತೆ. ಫಿರ್ ಭಿ ಬಾಬಾ कहते हैं योग में बहुत मेहनत है. ಆದರೂ ಬ್ರಹ್ಮ ಬಾಬಾನು ಏನು ಹೇಳ್ತಾರೆ, ಯೋಗದಲ್ಲಿ ಬಹಳ ಪರಿಶ್ರಮ ಇದೆ. ಟ್ರಯಲ್ करके देखो फिर अनुभव सुनाओ. ಟ್ರಯಲ್ ಮಾಡಿ ನೋಡಿ, ನಂತರ ಅನುಭವ ತಿಳಿಸಿ. समझो, दर्जी कपड़ा सिलाई करते हैं तो देखना चाहिए बाबा की याद में रहता हूँ. ಒಬ್ಬರು ಟೈಲರ್ ಕೆಲಸ ಮಾಡ್ತಾರೆ, ಬಾಬಾ ಅವ್ರಿಗೆ ಹೇಳ್ತಾರೆ ಟೈಲರ್ ಕೆಲಸ ಮಾಡ್ತೀರಿ ಅಂದಾಗ ನಾನು ಹೊಲಿತಾ ಇರುವಾಗ, ಬಟ್ಟೆಗಳನ್ನು ಹೊಲಿತಾ ಇರುವಾಗ ಎಷ್ಟು ನಾನು ನೆನಪಿನಲ್ಲಿ ಇರ್ತೀನಿ. ಬಹುತ್ ಮೀಠಾ ಮಾಶುಕೈ. ಹೇಗೆ ಅವರು ಯಾವುದೇ ಕೆಲಸ ಮಾಡಲಿ, ಹೇಗೆ ಒಳಗೆ ಆ ಪ್ರಿಯತಮ್ಮನನ್ನು ನೆನಪು ಮಾಡ್ತಾರೆ. ಅದರಿಂದ ಬಾಬಾ ಹೇಳ್ತಾರೆ, ಬಾಬಾ ಬಹಳ ಮಧುರ ಏನಾಗಿದ್ದಾರೆ, ಪ್ರಿಯತಮ ಆಗಿದ್ದಾರೆ. उनको जितना याद करेंगे तो तुम्हारे विक्रम विनाश होंगे, हम सतो प्रधान बन जाएंगे. ಬಾಬಾ ಹೇಳ್ತಾರೆ, ಅವರನ್ನು ಎಷ್ಟು ನೆನಪು ಮಾಡ್ತೀರಾ ಅಷ್ಟು ವಿಕರ್ಮ ವಿನಾಶ ಆಗುತ್ತೆ, ನಾವು ಸತೋ ಪ್ರಧಾನರು ಆಗ್ತೀವಿ. अपने को देखो हम कितना समय याद में रहता हूँ. ಇದನ್ನು ನೋಡ್ಕೊಳ್ಳಿದ್ದಾರೆ ಇವತ್ತು ಬಾಬಾ ಯೋಗದ ಬಗ್ಗೆನೇ ಬಹಳ ಫೋರ್ಸ್ ಕೊಟ್ಟು ತಿಳಿಸ್ತಾ ಇದ್ದಾರೆ. ತಮ್ಮನ್ನು ನೋಡ್ಕೊಳ್ಳಿ, ನಾವು ಎಷ್ಟು ಸಮಯ ನೆನಪಿನಲ್ಲಿ ಇರ್ತೀವಿ. ಬಾಬಾ ಕೋ ರಿಸಲ್ಟ್ ಬತಾನಿ ಚಾಹಿಯೆ. ನಾನು ನೆನಪು ಮಾಡ್ತೀನಿ ಬಾಬಾ, ನೆನಪು ಮಾಡ್ತೀನಿ ಬಾಬಾ ಅಲ್ಲ. ಬಾಬಾ ಹೇಳ್ತಾರೆ, ರಿಸಲ್ಟ್ ನನಗೆ ತಿಳಿಸ್ಬೇಕಾಗಿದೆ. ಯಾದ್ ಮೇ ರಹನೆ ಸೆ ಹಿ, ನೆನಪಿನಲ್ಲಿ ಇರೋದ್ರಿಂದಲೇ ಕಲ್ಯಾಣ ಆಗುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ಬಾಕಿ ಜಾಸ್ತಿ ಸಮझाने से ಕಲ್ಯಾಣ नहीं होगा. ಬಾಬಾ ಹೇಳ್ತಾರೆ, ಯೋಗದಲ್ಲಿದ್ದು ಸ್ವಲ್ಪ ತಿಳಿಸಿದ್ರೂ ನಮಗೂ ಕಲ್ಯಾಣ, ಅವ್ರಿಗೂ ಕಲ್ಯಾಣ. ಬಾಕಿ ಜಾಸ್ತಿ ಜ್ಞಾನ ತಿಳಿಸೋದ್ರಿಂದ ಕಲ್ಯಾಣ. ಯೋಗ ಇಲ್ಲದೆ ಜಾಸ್ತಿ ಜ್ಞಾನ ತಿಳಿಸೋದ್ರಿಂದ ಕಲ್ಯಾಣ ಆಗೋದಿಲ್ಲ. ಸಮಸ್ಯೆ ಕುಚ್ ನಹೀ ಹೈ. ಯೋಗ ಇಲ್ಲ, ಯೋಗದ ಹರಿತ ಇಲ್ಲ ಜ್ಞಾನದ ಖಡ್ಗದಲ್ಲಿ ಅಂದಾಗ ಬಾಬಾ ಹೇಳ್ತಾರೆ, ಏನೂ ತಲೆ ಒಳಗೆ ಹೋಗೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಅಲಫ್ ಬಿಗರ್ ಕಾಮ್ ಕೈಸೆ ಚಲೇಗಾ. ತಂದೆ ವಿನಃ ಕೆಲಸ ಹೇಗೆ ನಡೆಯುತ್ತೆ. ಏಕ್ ಅಲಫ್ ಕಾ ಪತಾ ನಹಿ, ಬಾಕಿ ತೋ ಬಿಂದಿ ಹೋ ಜಾತಿ. ಒಬ್ಬ ತಂದೆಯ ಬಗ್ಗೆ ಗೊತ್ತಿಲ್ಲ ಅಂದಾಗ, ಪೂರ್ಣವಾಗಿ ತಿಳ್ಕೊಂಡಿಲ್ಲ ಅಂದಾಗ ಬಾಕಿ ಬಿಂದಿ ಏನಾಗ್ಬಿಡುತ್ತೆ, ಬಿಂದಿ ಆಗ್ಬಿಡುತ್ತೆ, ಅಂದರೆ ಸೊನ್ನೆ. अलग के साथ बिंदी होने से फायदा होता है. ತಂದೆಯನ್ನು ತಿಳ್ಕೊಂಡು ಬಿಂದಿ ಇಡೋದ್ರಿಂದ ಫಾಯ್ದಾ ಆಗುತ್ತೆ. ಒಬ್ಬ ತಂದೆ ಒಂದರ ಪಕ್ಕದಲ್ಲಿ ಸೊನ್ನೆ ಇಡೋದ್ರಿಂದ 10 ಆಗುತ್ತೆ, 100 ಆಗುತ್ತೆ, 1000 ಆಗುತ್ತೆ. ಅದರಲ್ಲಿ ಫಾಯ್ದಾ ಆಗುತ್ತೆ. ತಂದೆನೇ ತಿಳ್ಕೊಳ್ಳಿಲ್ಲ, ಬೇರೆ ಎಷ್ಟೇ ತಿಳ್ಕೊಂಡ್ರೂ ಫಾಯ್ದಾ ಇಲ್ಲ, ಸೊನ್ನೆ ಅಂತಾರೆ. योग नहीं तो सारा दिन टाइम वेस्ट करते रहते. ಯೋಗ ಇಲ್ಲ ಅಂದರೆ ಇಡೀ ದಿನ ಸಮಯ ವ್ಯರ್ಥ ಮಾಡ್ತಾ ಇರ್ತಾರೆ. ಬಾಪ್ ಕೊಟ್ಟು ತರಿಸ್ಕೊಳ್ತಾರೆ. ತಂದೆಗೆ ದಯೆ ಬರುತ್ತೆ. ಯಾವ ಮಾತಿಗೆ, ಈ ಕ್ಯಾ ಪದ ಪಾಯಂಗೆ, ಯೋಗನೇ ಇಲ್ಲ, ಇವರೇನು ಪದವಿ ಪಡೀತಾರೆ. ತಕದೀರ್ ಮೇ ನಹಿ ಹೈ ತೋ ಬಾಪ್ ಭಿ ಕ್ಯಾ ಕರೆ. ಅದೃಷ್ಟದಲ್ಲಿ ಇಲ್ಲ ಅಂದಾಗ ತಂದೆನೂ ಏನು ಮಾಡ್ತಾರೆ, ಬಾಪ್ ತೋ ಗಡಿ ಸಮझाते. ತಂದೆ ಗಳಿಗೆ ತಿಳಿಸ್ತಾರೆ. ಏನು ತಿಳಿಸ್ತಾರೆ, ದೈವಿ ಗುಣ ಅಚ್ಚೆ ರಖೋ, ಬಾಕಿ ಯಾದ್ ಮೇ ರಹೋ. ದೈವಿ ಗುಣಗಳನ್ನು ಚೆನ್ನಾಗಿ ಇಟ್ಕೊಳ್ಳಿ, ತಂದೆಯ ನೆನಪಿನಲ್ಲಿ ಇರಿ. ಮೊದಲು ದೈವಿ ಗುಣಗಳನ್ನು ಚೆನ್ನಾಗಿ
ಚೆನ್ನಾಗಿ ಇಟ್ಕೊಳ್ಳಿ. ನಂತರ ತಂದೆಯ ನೆನಪಿನಲ್ಲಿ ಇರಿ. ಯಾದ್ ಬಹುತ್ ಜರೂರಿ ಹೈ. ನೆನಪು ಬಹಳ ಅವಶ್ಯಕತೆ ಇದೆ. ಯಾದಸೆ ನೆನಪಿನಿಂದ ಎಷ್ಟು ನೆನಪು ಮಾಡ್ತೀವಿ ಅಷ್ಟು ಲವ್ ಹೋಗ, ಪ್ರೀತಿ ಬರುತ್ತೆ ಬಾಬನೊಂದಿಗೆ. ತभी ಶ್ರೀಮತ್ ಪರ್ ಚಲ್ ಸಕೆಂಗೆ. ಆ ಪ್ರೀತಿ ಇದ್ದಾಗಲೇ ಶ್ರೀಮತದಂತೆ ನಡೀತಾರೆ. प्रजा तो ढेर बननी है, तुम यहाँ आए ही हो लक्ष्मी नारायण बनने, इसमें मेहनत है. ಪ್ರಜೆಗಳಂತೂ ಬಹಳಷ್ಟು ಮಂದಿ ಪ್ರಜೆಗಳಾಗ್ತಾರೆ, ಲೆಕ್ಕ ಇಲ್ಲ. ನೀವಿಲ್ಲಿ ಬಂದಿರೋದೇ ಈ ಲಕ್ಷ್ಮೀನಾರಾಯಣ ಆಗಲಿಕ್ಕಾಗಿ. ಇದರಲ್ಲಿ ಪರಿಶ್ರಮ ಇದೆ. बल स्वर्ग में जाएंगे परंतु सजाए खाकर फिर पिछाड़ी में आकर पद पाएंगे. थोड़ा सा ಬಲೆ ಸ್ವರ್ಗದಲ್ಲಿ ಹೋಗ್ತಾರೆ, ಆದರೆ ಶಿಕ್ಷೆ ಭೋಗಿಸಿ ನಂತರ ಕೊನೆಯಲ್ಲಿ ಬಂದು ಪದವಿ ಪಡೀತಾರೆ. ಅದು ಚಿಕ್ಕ ಪದವಿ ಪಡೀತಾರೆ. ಬಾಬಾ ತೋ ಸಬ್ ಬಚ್ಚೋं को जानते हैं ना. ಬಾಬನ್ಗೆ ಎಲ್ಲರದು ಗೊತ್ತಿದೆ ಅಲ್ವಾ, ಎಲ್ಲ ಮಕ್ಕಳದು ಬಾಬನ್ಗೆ ಬಂಡವಾಳ ಗೊತ್ತಿದೆ ಅಲ್ವಾ. ಜೋ ಬಚ್ಚೆ ಯೋಗ ಮೇ ಕಚ್ಚೆ ಹೇ. ಯಾವ ಮಕ್ಕಳು ಯೋಗದಲ್ಲಿ ಪಕ್ವ ಆಗಿಲ್ಲ, ಕಾಯಾಗಿದ್ದಾರೆ, ದೇಹ ಅಭಿಮಾನ ಮೇ ಆಕರ್ ರೂಸ್ತೆ ಅವ್ರು ಲಡ್ತೆ ಜಗಡ್ತೆ रहेंगे. ಯಾವ ಮಕ್ಕಳು ಯೋಗದಲ್ಲಿ ಪಕ್ವ ಆಗಿಲ್ಲ, ಅವರು ದೇಹ ಅಭಿಮಾನದಲ್ಲಿ ಬಂದು ಮುನಿಸ್ಕೊಳ್ತಾರೆ, ಜಗಳ ಆಡ್ತಾ ಇರ್ತಾರೆ. ಜೋ ಪಕ್ಕೆ ಯೋಗಿ ಹೈ. ಯಾರು ಪಕ್ಕ ಯೋಗಿಯಾಗಿದ್ದಾರೆ, ಉನ್ಕಿ ಚಲನ್ ಬಡಿ ರಾಯಲ್ ಶಾನ್ದಾರ್ ಹೋಗಿ. ಅವ್ರದ್ದು ಚಲನೆ ಹೇಗಿರುತ್ತೆ, ಬಹಳವೂ ರಾಯಲ್ ಆಗಿರುತ್ತೆ. ಚಲನೆ ಅಂದರೆ ಮಾತು ಕತೆ ಎಲ್ಲ ಕಾರ್ಯ. ಬಹುತ್ ಥೋಡಾ ಬೋಲೆಂಗೆ, ಭಾಳ ಕಮ್ಮಿ ಮಾತಾಡ್ತಾರೆ. ಯಜ್ಞ ಸರ್ವಿಸ್ ಮೇ ಬಿ ರುಚಿ रहेगी. ಅವರಿಗೆ ಯಜ್ಞ ಸೇವೆಯಲ್ಲೂ ರುಚಿ ಇರುತ್ತೆ. ಬಾಬಾ ಹೇಳ್ತಾರೆ, ಯಾರು ಯೋಗದಲ್ಲಿ ಪಕ್ವವಾಗಿರ್ತಾರೆ ಅವರು ದೇಹಾಭಿಮಾನದಲ್ಲಿ ಬರೋದಿಲ್ಲ, ಮುನಿಸ್ಕೊಳ್ಳೋದಿಲ್ಲ, ಜಗಳ ಆಡೋದಿಲ್ಲ. ಅವರ ಚಲನೆ ಬಹಳವು ರಾಯಲ್ ಆಗಿರುತ್ತೆ, ಕಮ್ಮಿ ಮಾತಾಡ್ತಾರೆ. ಸೇವೆಯಲ್ಲಿ ರುಚಿ ಇರುತ್ತೆ, ಆಸಕ್ತಿ ಇರುತ್ತೆ. ಯಜ್ಞ ಸರ್ವಿಸ್ ಮೇ ಹಡ್ಡಿಯಾಗಿ ಚಲಿ ಜಾಯೆ. ಯಜ್ಞ ಸೇವೆಯಲ್ಲಿ ನಮ್ಮ ಮೂಳೆಗಳು ಸಹ ಹೊರಟೋಗ್ಲಿ ಪರವಾಗಿಲ್ಲ ಅಂತಾರೆ ಬಾಬಾ. ಆ ರೀತಿ ಯಜ್ಞ ಸೇವೆ ಮಾಡಬೇಕು. ಐಸೆ ಐಸೆ ಕೋಯಿ ಹೈ ಬಿ. ಆ ಥರ ಮೂಳೆಗಳನ್ನು ಕೊಡುವಂಥವ್ರು ದದೀಚಿ ಋಷಿ ಗಾಯನ ಬ್ರಹ್ಮಬಾಬನಿಗಿದೆ ಅಲ್ವಾ, ತನ್ನ ಬೆನ್ನೆಲುಬು ಅಸುರ ಸಂಹಾರ ಕಾರ್ಯಕ್ಕೆ ಕೊಟ್ಟರು ಅಂತ ಬಾಬಾ ಹೇಳ್ತಾರೆ. ಈ ರೀತಿ ಕೆಲವರು ಇದ್ದಾರೆ, ಆ ರೀತಿ ಮೂಳೆಗಳನ್ನು ಸಹ ಕೊಡುವಂಥವರು. ಪರಂತು ಬಾಬಾ ಕತೆ ಯಾದ್ ಮೇ ಜಾಸ್ತಿ ರಹೋತೋ. ಬಾಬಾ ಹೇಳ್ತಾರೆ, ನೆನಪಿನಲ್ಲಿ ಹೆಚ್ಚಾಗಿ ಇದ್ದಾಗ ಬಾಪ್ ಸೆ ಲವ್ ಹೋಗ ಅವ್ರು ಖುಷಿ ಮೇ रहेंगे. ತಂದೆ ಜೊತೆ ಲವ್ ಇರುತ್ತೆ, ಖುಷಿಯಲ್ಲೂ ಇರ್ತಾರೆ. ನೆನಪಿನಲ್ಲಿ ನಾವು ಪಕ್ವ ಆಗಿದ್ದೀವಿ ಅನ್ನೋದಕ್ಕೆ ಬಾಬಾ ಥರ್ಮಾಮೀಟರ್ ಕೊಟ್ಟು, ಈ ಥರ್ಮಾಮೀಟರಿಂದ ನೋಡ್ಕೊಳ್ಳಿ ಅಂತಾರೆ. ಬಾಪ್ कहते हैं मैं भारत खंड में ही आता हूँ, भारत को ही आकर ऊंच बनाता हूँ. ತಂದೆ ಹೇಳ್ತಾರೆ, ನಾನು ಭಾರತ ಖಂಡದಲ್ಲೇ ಬರ್ತೀನಿ, ಭಾರತವನ್ನೇ ಬಂದು ಶ್ರೇಷ್ಠ ಮಾಡ್ತೀನಿ. सतयुग में तुम विश्व के मालिक थे, सतयुग में थे फिर दुर्गति किसने की. ನೀವು ಸತ್ಯುಗದಲ್ಲಿ ವಿಶ್ವದ ಮಾಲೀಕರಾಗಿದ್ರಿ, ಸದ್ಗತಿಯಲ್ಲಿ ಇದ್ರಿ, ದುರ್ಗತಿ ನಿಮಗೆ ಯಾರು ಮಾಡಿದ್ದು? ಯಾರು ದುರ್ಗತಿ ಮಾಡಿದ್ದು? ರಾವಣನೇ. ಕಬ್ಬು ಶುರು ಹುಯಿ, ಯಾವಾಗಿಂದ ನಿಮ್ಮ ದುರ್ಗತಿ ಶುರುವಾಯಿತು? ದ್ವಾಪರ से. आधा कलप के लिए सदगति 1 सेकंड में पाते हो, 21
24 जन्मों का वर्षा पा लेते हो. ಅರ್ಧ ಕಲ್ಪಕ್ಕಾಗಿ ಸದ್ಗತಿ 1 ಸೆಕೆಂಡಿನಲ್ಲಿ ಪಡೀತೀರಿ. 21 ಜನ್ಮದ ಆಸ್ತಿಯನ್ನು ಪಡೀತೀರಿ. तो जब भी कोई अच्छा आदमी आए तो पहले पहले उनको बाप का परिचय दो. ಅಂದಾಗ ಯಾವಾಗಲಾದರೂ ಯಾರಾದರೂ ಒಳ್ಳೆ ಮನುಷ್ಯರು ಬರ್ತಾರೆ ಅಂದಾಗ ಮೊದಲು ಅವರಿಗೆ ತಂದೆ ಪರಿಚಯ ಕೊಟ್ಟು ಪಕ್ಕ ಮಾಡಿಸ್ಬೇಕಾಗಿದೆ. ಅದರಲ್ಲಿ ನಿಶ್ಚಯ ತರಿಸಬೇಕಾಗಿದೆ. बाप कहते हैं बच्चे इस ज्ञान से ही, ತಂದೆ ಹೇಳ್ತಾರೆ ಮಕ್ಕಳೇ ಈ ಜ್ಞಾನದಿಂದಲೇ तुम्हारी सद्गति होगी. तुम बच्चे जानते हो ये ड्रामा चल रहा है सेकंड बाय सेकंड. ये बुद्धि में याद रहे तो भी तुम अच्छी रीति स्थिर रहेंगे. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಈ ಡ್ರಾಮಾ ನಡೀತಾ ಇದೆ, ಹೇಗೆ ನಡೀತಾ ಇದೆ, ಸೆಕೆಂಡ್ ಬೈ ಸೆಕೆಂಡು ಹೇಗೆ ನಡೆದಿತ್ತು ಅದೇ ರೀತಿ ರಿಪೀಟ್ ಆಗ್ತಾ ಇದೆ. ಇದು ಬುದ್ಧಿಯಲ್ಲಿದ್ದರೂ ಸಹ ನೀವು ಬಹಳ ಸ್ಥಿರರಾಗಿ ಇರ್ತೀರಿ, ಅಚಲ ಅಡೋಲರಾಗಿ ಇರ್ತೀರಿ. यहाँ बैठे हो तो भी बुद्धि में रहे. ये सृष्टि चक्र जो मुआफिक कैसे फिरता रहता है. ಇಲ್ಲಿ ಕುಳಿತಿದ್ದರೂ ಸಹ ಬುದ್ಧಿಯಲ್ಲಿ ಇರಬೇಕು. ಇದು ಬಾಬಾ ಹೇಳ್ತಾರೆ ಸ್ಪಷ್ಟ, ಇದು ಈ ಸೃಷ್ಟಿ ಚಕ್ರ ಹೇಗೆ ನಿಧಾನವಾಗಿ ಹೇಗೆ ಸುತ್ತುತ್ತಾ ಇರುತ್ತೆ. ಇಲ್ಲಿಂದ ಶುರುವಾಗುತ್ತೆ ಕಾಲಚಕ್ರ. ಸೆಕೆಂಡ್ ಸೆಕೆಂಡ್ ಟಿಪ್ ಟಿಪ್ ಹೋತಿ ಇರುತ್ತೆ. 1 ಸೆಕೆಂಡಿನಿಂದ ಶುರುವಾಗುತ್ತೆ. ನಂತರ ನಿಮಿಷ, ನಂತರ ಗಂಟೆ, ನಂತರ ದಿನ, ವಾರ, ತಿಂಗಳು, ವರ್ಷ, ಯುಗ ಅಲ್ವಾ. ಡ್ರಾಮಾ ಅನುಸಾರ ಹಿ ಸಾರಾ ಪಾಠ ಬಜ ರಹಾ ಹೈ. ಅದರಿಂದ ಡ್ರಾಮಾ ಅನುಸಾರನೇ ಇಡೀ ಪಾತ್ರ ಎಲ್ಲ ನಡೀತಾ ಇದೆ. 1 ಸೆಕೆಂಡ್ ಪಾಸ್ ಹುವಾ ಖತಮ್, ರೋಲ್ ಹೋತಾ ಜಾತಾ ಹೈ. 1 ಸೆಕೆಂಡ್ ಕಳೆದು ಖತಮ್, ಏನಾಯಿತು ಅದು ರೋಲ್ ಆಗ್ತಾ ಹೋಗುತ್ತೆ. ಬಹುತ್ ಆಹಿಸ್ತೆ ಆಹಿಸ್ತೆ ಫಿರ್ತಾ. ಹೇಳ್ತಾರೆ ಸೆಕೆಂಡಿಂದ ಅಂದಾಗ ಬಹಳ ನಿಧಾನವಾಗಿ ಕಾಲಚಕ್ರ ತಿರುಗುತ್ತೆ. ये है बेहद का ड्रामा. बूढ़े आदि जो है उनकी बुद्धि में ये बातें बैठ न सके. ಇದಾಗಿದೆ ಬೇಹದ್ದಿನ ಡ್ರಾಮಾ. ಹೇಗೆ ಇದು ರಿಪೀಟ್ ಆಗುತ್ತೆ, ಪ್ರತಿಯೊಂದು ಈ ನಡೆದಿದ್ದು ರಿಪೀಟ್ ಆಗುತ್ತೆ. ಇವಾಗ ಆಗ್ತಾ ಇರೋದು ರೋಲ್ ಆಗ್ತಾ ಇರುತ್ತೆ. ಇದೆಲ್ಲ ವಯಸ್ಸಾದವರ ಬುದ್ಧಿನಲ್ಲಿ ಕೂರೋದಿಲ್ಲ. ಅಂದರೆ योग भी नहीं है तो बच्चे तो है, ज्ञान भी बैठ न सके, योग भी नहीं है फिर भी बच्चे तो है. ಬಾಬಾ ಹೇಳ್ತಾರೆ ಜ್ಞಾನನೂ ತಲೆಗೆ ಕೂರೋದಿಲ್ಲ, ಯೋಗನೂ ಮಾಡೋದಿಲ್ಲ, ಆದರೂ ಮಕ್ಕಳಂತೂ ಆಗಿದ್ದಾರೆ. ತಂದೆನ ತಿಳ್ಕೊಂಡಿದ್ದಾರೆ, ಮಕ್ಕಳಾಗಿದ್ದಾರೆ. हाँ सर्विस करने वालों का पद ऊंच है, बाकी का कम पद होगा. ಸರ್ವಿಸ್ ಮಾಡುವಂಥವ್ರದ್ದು ಪದವಿ ಏನು ಶ್ರೇಷ್ಠವಾದ ಪದವಿ, ಮಿಕ್ಕವ್ರದ್ದೆಲ್ಲ ಕಡಿಮೆ ಪದವಿ. ಏ ಪಕ್ಕ ಖ್ಯಾಲ್ ರಖೋ. ಇದು ಚೆನ್ನಾಗಿ ವಿಚಾರ, ಬುದ್ಧಿನಲ್ಲಿ ವಿಚಾರ ಇಟ್ಕೊಳ್ಳಿ. ये बेहद का ड्रामा है, चक्कर फिरता रहता है जैसे रिकॉर्ड फिरता रहता है ना. ಇದು ಬೇಹದ್ದಿನ ಡ್ರಾಮಾ, ಚಕ್ರ ತಿರುಗ್ತಾ ಇರುತ್ತೆ. ಇವಾಗ ರಿಕಾರ್ಡ್ ಹಾಕಿದ್ರೆ ಹೇಗೆ ಅದು ಕೊನೆ ತನಕ ನಡೀತಾ ಇರುತ್ತಲ್ಲ, ತಾನಾಗಿ ಆನ್ ಮಾಡಿಬಿಟ್ರೆ ಸಾಕು. ಹಮಾರಿ ಆತ್ಮ ಮೇ ಬಿ ಐಸೆ ರಿಕಾರ್ಡ್ ಬರಾ ಹುವಾ ಹೈ. ಅದೇ ರೀತಿ ಆತ್ಮನಲ್ಲೂ ಸಹ ರಿಕಾರ್ಡ್ ತುಂಬಿದೆ. ಒಂದು ಸಲ ಕೆಳಗಿಳಿದು ಆತ್ಮ ಶರೀರ ಧರಿಸಿ ಪಾಠ ಶುರುವಾಯಿತು, ಆ ರಿಕಾರ್ಡು ಸುತ್ತುತ್ತಾನೇ ಇರುತ್ತೆ. छोटी आत्मा में इतना सारा पार्ट भरा हुआ है, इनको ही कुदरत कहा जाता है. देखने में तो कुछ भी नहीं आता. ಒಂದು ಪುಟ್ಟ ಆತ್ಮನಲ್ಲಿ ಇಡೀ ಪಾರ್ಟ್ 5000 ವರ್ಷದ ಪಾರ್ಟ್ ತುಂಬಿದೆ. ಇದಕ್ಕೇನೆ ಏನು ಹೇಳಲಾಗುತ್ತೆ, ಸ್ವಾಭಾವಿಕ ಅಂತಲೂ ಹೇಳಲಾಗುತ್ತೆ, ವಂಡರ್ ಅಂತಲೂ ಹೇಳಲಾಗುತ್ತೆ.
ಕಾಣಿಸೋದಿಲ್ಲ, ಕಣ್ಣಿಗೆ ಕಾಣಿಸೋದಿಲ್ಲ. ಹೇಗೆ ಸ್ವಾಭಾವಿಕವಾಗಿ ಒಳಗಿರೋದು ರಿಕಾರ್ಡು ಆಚೆ ಬರುತ್ತೆ. ಮತ್ತು ಇನ್ನೊಂದು ಎಂಥ ವಂಡರ್ ಮಾತು, ಪುಟ್ಟ ಆತ್ಮನಲ್ಲಿ 5,000 ವರ್ಷದ ಪಾರ್ಟು ಫಿಕ್ಸ್ ಆಗಿದೆ. ಆಯಾ ಸಮಯಕ್ಕೆ ಅದು ಹೇಗೆ ಆಚೆ ಬರುತ್ತೆ ಅಂದರೆ ವಂಡರ್ ಮಾತು ಆಗಿದೆ ಅಲ್ವಾ. ಈ ಸಮಜ್ ಕಿ ಬಾತೆ, ಇದೆಲ್ಲ ತಿಳುವಳಿಕೆ ಮಾತುಗಳು. मोटे बुद्धि वाले समझ न सके, इसमें हम जो बोलते जाते हैं टाइम पास होता जाता है, फिर 5,000 ವರ್ಷ बाद ರಿಪೀಟ್ ಹೋಗ. ಬಾಬಾ ಹೇಳ್ತಾರೆ ಮಂದ ಬುದ್ಧಿಯವರು ಇದೆಲ್ಲ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ನಾವು ಏನು ಹೇಳ್ತಾ ಹೋಗ್ತೀವಿ ಟೈಮ್ ಪಾಸ್ ಆಗ್ತಾ ಹೋಗುತ್ತೆ, ನಂತರ 5,000 ವರ್ಷದ ನಂತರ ರಿಪೀಟ್ ಆಗುತ್ತೆ. ಐಸಿ ಸಮಜ್ ಕೋಯಿಗೆ ಪಾಸ್ ನಹಿ, ಈ ಥರ ಜ್ಞಾನ ಯಾರ ಬಳಿನೂ ಇಲ್ಲ. जो महारथी होंगे वो घड़ी घड़ी इन बातों पर ध्यान देकर समझाते रहेंगे. इसलिए बाबा कहते हैं पहले पहले तो गांठ बांधो. ಬಾಬಾ ಹೇಳ್ತಾರೆ ಯಾರು ಮಹಾರಥಿಗಳಾಗಿರ್ತಾರೆ ಅವರು ಗಡಿಗೆ ಗಡಿಗೆ ಈ ಮಾತುಗಳ ಬಗ್ಗೆ ಗಮನ ಕೊಟ್ಟು ಬೇರೆಯವ್ರಿಗೂ ತಿಳಿಸ್ತಾ ಇರ್ತಾರೆ. ಆದ್ದರಿಂದ ಬಾಬಾ ಹೇಳ್ತಾರೆ ಮೊದಲು ಗಂಟು ಹಾಕ್ಕೊಳ್ಳಿ. ಯಾವ ಗಂಟು? ಬಾಪ್ಗೆ ಯಾದಕಿ. ಯಾವುದಾದ್ರೂ ಮರ್ತೋಗ್ತಾರೆ ಅಂದರೆ ಕೆಲವು ಅಪ್ಪಂದರು ಸಲಗ ಗಂಟು ಹಾಕ್ಕೋತಾರೆ ಅಂತ ಹೇಳ್ತಾರಲ್ವ, ಅದಕ್ಕೆ ಬಾಬಾ ಗಂಟು ಹಾಕ್ಕೊಳ್ಳಿ. ಯಾವುದು? ತಂದೆ ನೆನಪಿಂದು. ಯಾತಕ್ಕೆ ಗಂಟು ಹಾಕ್ದೆ ಅದೇ ಮರ್ತೋಗ್ಬಿಟ್ರೆ. बाप कहते हैं मुझे याद करो, आत्मा को अब घर जाना है. ತಂದೆ ಹೇಳ್ತಾರೆ ನನ್ನನ್ನು ನೆನಪು ಮಾಡಿ, ಆತ್ಮ ಈಗ ಮನೆಗೆ ಹೋಗಬೇಕು. ದೇಹಕ್ಕೆ ಸಬ್ ಸಂಬಂಧ छोड़ देने हैं, ದೇಹದ ಎಲ್ಲ ಸಂಬಂಧಗಳನ್ನು ಬಿಡಬೇಕು ಅಂದರೆ ಮರಿಬೇಕು, ಆತ್ಮ ಸಂಬಂಧದಲ್ಲಿ ಬರಬೇಕು. ತಿರಸ್ಕಾರ ಮಾಡುವಂಥದ್ದಲ್ಲ, ಬಿಟ್ಟು ಹೋಗೋದಂತಲ್ಲ, ಮರಿಬೇಕು, ಅಲ್ಲಿ ಆತ್ಮ ಸಂಬಂಧ ಬರಬೇಕು. ಜಿतना हो सके बाप को याद करते रहो, ಎಷ್ಟಾಗುತ್ತೋ ಅಷ್ಟು ತಂದೆಯನ್ನು ನೆನಪು ಮಾಡ್ತಾ ಇರಿ. ಈ ಪುರುಷಾರ್ಥ ಹೇ ಗುಪ್ತ, ಈ ಪುರುಷಾರ್ಥ ಗುಪ್ತ ಪುರುಷಾರ್ಥ ಆಗಿದೆ. ಬಾಬಾ ರಾಯ್ ದೇತೆ ಹೇ ಪರಿಚಯ ಬಿ ಬಾಪ್ ಕಾ ಹಿ ದೋ, ತಂದೆ ಸಲಹೆ ಕೊಡ್ತಾರೆ, ಪರಿಚಯನೂ ಸಹ ತಂದೆ ಪರಿಚಯನೇ ಕೊಡಬೇಕು. ಯಾದ್ ಕಮ್ ಕರ್ತೆ ಹೈ ತೋ ಪರಿಚಯ ಬಿ ಕಮ್ ದೇತೆ ಹೇ, ಅವರು ನೆನಪು ಕಡಿಮೆ ಮಾಡ್ತಾರೆ ಅಂದರೆ ಬೇರೆಯವರಿಗೆ ಪರಿಚಯನೂ ಕಡಿಮೆ ಕೊಡ್ತಾರೆ. ಪಹಲೆ ತೋ ಬಾಪ್ ಕಾ ಪರಿಚಯ ಬುದ್ಧಿ ಮೇ ಬೈಟೆ, ಮೊದಲು ಅವರಿಗೆ ತಂದೆ ಪರಿಚಯ ಬುದ್ಧಿಯಲ್ಲಿ ಕೂರಬೇಕು. ಬೋಲೋ ಅಬ್ ಲಿಖೋ ಬರೋಬರ್ ಹಮಾರ ಬಾಪ್ ಹೈ, ನಂತರ ಹೇಳಬೇಕು ಬರೀರಿ ಇವಾಗ ನಿಜವಾಗ್ಲೂ ಅವರು ನಮ್ಮ ತಂದೆ. ದೇಹ ಸಹಿತ್ ಸಬ್ ಕುಚ್ ಚೋಡ್ ಏಕ್ ಬಾಪೋ ಯಾದ್ ಕರ್ನಾ ಹೈ, ದೇಹ ಸಹಿತ ಎಲ್ಲವನ್ನೂ ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು. ನೆನಪು ಮಾಡುವಾಗ ಎಲ್ಲವನ್ನೂ ಮರೆತು ಒಬ್ಬ ತಂದೆಯಲ್ಲಿ ಮನಸ್ಸು ಬುದ್ಧಿ ಏಕಾಗ್ರ ಮಾಡಿ ನೆನಪು ಮಾಡಬೇಕು. ಯಾದ್ ಸೆ ಹಿ ತುಮ್ ತಮೋ ಪ್ರಧಾನ್ ಸೆ ಸತೋ ಪ್ರಧಾನ್ ಬನೆಂಗೆ, ನೆನಪಿನಿಂದಲೇ ನೀವು ತಮೋ ಪ್ರಧಾನರಿಂದ ಸತೋ ಪ್ರಧಾನರು ಆಗ್ತೀರಿ. ಮುಕ್ತಿಧಾಮ್ ಜೀವನ್ ಮುಕ್ತಿಧಾಮ್ ಮೇತೋ, ಮುಕ್ತಿಧಾಮ ಜೀವನ್ ಮುಕ್ತಿಧಾಮದಲ್ಲಿ ಏನಿರೋದಿಲ್ಲ, ದುಃಖ ದರ್ದ್ ಹೋತಾಯಿ ನಹಿ, ಅಲ್ಲಿ ದುಃಖನೂ ಇರೋದಿಲ್ಲ, ನೋವು ಇರೋದಿಲ್ಲ. ದಿನ ಪ್ರತಿದಿನ ಅಚ್ಚಿ ಬಾತೆ ಸಮಜಾಯಿ ಜಾತಿ ಹೈ, ಬಾಬಾ ಹೇಳ್ತಾರೆ ದಿನ ಪ್ರತಿದಿನ ನಿಮಗೆ ಒಳ್ಳೆ ಮಾತುಗಳನ್ನು ತಿಳಿಸಲಾಗುತ್ತೆ. ಆಪಸ್ ಮೇ ಬಿ ಯಹಿ ಬಾತೆ ಕರೋ, ಪರಸ್ಪರನೂ ಈ ಜ್ಞಾನದ ಮಾತುಗಳನ್ನೇ ಮಾತಾಡಿ. ಲಾಯಕ್ ಬಿ ಬಂದನಾ ಚಾಹಿಯೇ ನಾ, ಬ್ರಾಹ್ಮಣ ಹೋಕರ್ और बाप की रूहानी सेवा ना करे तो क्या काम का. ಬಾಬಾ ಹೇಳ್ತಾರೆ ಲಾಯಕ್ಕು ಆಗಬೇಕಾಗಿದೆ ಅಲ್ವಾ, ಬ್ರಾಹ್ಮಣರಾಗಿ ತಂದೆಯ ಆತ್ಮೀಯ ಸೇವೆ ಮಾಡಲಿಲ್ಲ ಅಂದರೆ
ಏನು ಕೆಲಸಕ್ಕೆ ಬಂದರು, ಕೆಲಸಕ್ಕೆ ಬಾರದವರು ಅಂತಾರೆ. पढ़ाई को तो अच्छी ರೀತಿ धारण करना चाहिए ना. ಓದನ್ನಂತೂ ಒಳ್ಳೆ ರೀತಿಯಿಂದ ಧಾರಣೆ ಮಾಡಬೇಕಾಗಿದೆ ಅಲ್ವಾ. बाबा जानते हैं बहुत है जिनको एक अक्षर भी धारणा नहीं होता है. ಬಾಬಾಗೆ ಗೊತ್ತಿದೆ ಅನೇಕರಿದ್ದಾರೆ ಯಾರಿಗೆ ಒಂದು ಶಬ್ದನೂ ಧಾರಣೆ ಆಗೋದಿಲ್ಲ. ಯಥಾರ್ಥ ರೀತಿ ಬಾಪು ಯಾದ್ ಕರ್ತೆ नहीं है. ಯಾಕೆ ಧಾರಣೆ ಆಗೋದಿಲ್ಲ? ಯಥಾರ್ಥ ರೀತಿಯಿಂದ ನೆನಪು ಮಾಡೋದಿಲ್ಲ. ಯಥಾರ್ಥ ರೀತಿಯಿಂದ ನೆನಪು ಮಾಡಿದಾಗ ತಪ್ಪದೇ ಧಾರಣೆ ಆಗಲೇಬೇಕು. ರಾಜ ರಾಣಿ का पद पाने में मेहनत है. ರಾಜ ರಾಣಿ ಪದವಿ ಪಡೆಯೋದ್ರಲ್ಲಿ ಪರಿಶ್ರಮ ಇದೆ. जो मेहनत करेंगे, ಯಾರು ಪರಿಶ್ರಮ ಪಡ್ತಾರೆ वही ऊंच पद पाएंगे. ಅವರೇ ಶ್ರೇಷ್ಠ ಪದವಿಯನ್ನು ಪಡೀತಾರೆ. मेहनत करे तब राजाई में जा सकते हैं. ಪರಿಶ್ರಮ ಪಡಬೇಕು, ಆಗಲೇ ರಾಜ್ಯದಲ್ಲಿ ಹೋಗ್ಬೋದು. ನಂಬರ್ 1 ಹೋಗಿ ಹೇಳ್ತಾರೆ, ನಂಬರ್ 1ಗೆ ಏನು ಸಿಗುತ್ತೆ? ಸ್ಕಾಲರ್ಶಿಪ್ ಮಿಲ್ತಿ, ಸ್ಕಾಲರ್ಶಿಪ್ ಸಿಗುತ್ತೆ. ಈ ಲಕ್ಷ್ಮೀ ನಾರಾಯಣ್ ಸ್ಕಾಲರ್ಶಿಪ್ ಲಿಯೇ ಹುಯೇ ಹೇ. ನಂಬರ್ 1ನಲ್ಲಿದ್ದಾರೆ ಅಂದರೆ ಈ ಲಕ್ಷ್ಮೀ ನಾರಾಯಣರು ಸ್ಕಾಲರ್ಶಿಪ್ ಪಡೆದಿದ್ದಾರೆ. ಫಿರ್ ಹೈ ನಂಬರ್ 1 ಬಹುತ್ ಬಡಾ ಇಮ್ತಿಹಾನೇನಾ. ಎಷ್ಟು ದೊಡ್ಡ ಪರೀಕ್ಷೆ ಇದು, ಎಷ್ಟು ದೊಡ್ಡ ಓದು. ಸ್ಕಾಲರ್ಶಿಪ್ಗೆ ಬಿ ಮಾಲಾ ಬನಿ ಹುಯಿ ಹೇ. ಯಾರೆಲ್ಲ ಸ್ಕಾಲರ್ಶಿಪ್ಪು ಪಡೆದಿದ್ದಾರೆ ಅವ್ರದ್ದು 108 16,108 ಮಾಲೆ ಮಾಡಲಾಗಿದೆ. 8 रतन है ना, 8 है, फिर 100, फिर 16,000. तो कितना पुरुषार्थ करना चाहिए? ಈ ನಂಬರಲ್ಲಿ ಬರಬೇಕು, ಸ್ಕಾಲರ್ಶಿಪ್ ಪಡಿಬೇಕು ಅಂದರೆ ಎಷ್ಟು ಪರಿಶ್ರಮ ಪಡಬೇಕಾಗಿದೆ, ಪುರುಷಾರ್ಥ ಮಾಡಬೇಕಾಗಿದೆ. ಮಾಲಾ ಮೇ ಪಿರೋನೆ ಕೆ ಲಿಯೆ ಬಾಬಾ ಹೇಳ್ತಾರೆ, ಈ ಥರ ಮಾಲೆಯಲ್ಲಿ ಮಣಿ ಆಗಲಿಕ್ಕಾಗಿ ಯಾವ ಪುರುಷಾರ್ಥ ಮಾಡಲಿಕ್ಕೆ ಹೇಳಿದ್ರು ಬಾಬಾ ಕ್ವಶನ್ ಆ್ಯಂಡ್ ಆನ್ಸರಲ್ಲಿ? अंतर्मुखी रहने का पुरुषार्थ करने से स्कॉलरशिप लेने के अधिकारी बन जाएंगे. ಎಷ್ಟು ಅಂತರ್ಮುಖಿಯಾಗಿರುವ ಪುರುಷಾರ್ಥ ಮಾಡ್ತೀರಾ ಅಷ್ಟು ಸ್ಕಾಲರ್ಶಿಪ್ ಪಡೆಯಲಿಕ್ಕೆ ಅಧಿಕಾರಿ ಆಗ್ಬಿಡ್ತೀರಾ. ತುಮೇ ಬಹುತ್ ಅಂತರ್ಮುಖಿ रहना है. ನೀವು ಬಹಳ ಅಂತರ್ಮುಖಿಯಾಗಿ ಇರಬೇಕು. ಬಾಪ್ ತೋ ಹೈ, ತಂದೆ ಅಂತೂ ಆಗಿದ್ದಾರೆ. ಏನು ಹೇಳಿದ್ರು ಬಾಬಾ? ಕಲ್ಯಾಣಕಾರಿ. तो कल्याण के लिए ही राय देते हैं. ನಮ್ಮ ಕಲ್ಯಾಣಕ್ಕಾಗಿಯೇ ನಮಗೆ ಶ್ರೀಮತ ಕೊಡ್ತಾರೆ. ಕಲ್ಯಾಣ तो सारी दुनिया का होना है. ಇಡೀ ಜಗತ್ತಿಗೆ ಕಲ್ಯಾಣ ಆಗಬೇಕಾಗಿದೆ. ಪರಂತು नंबर 1 है. तुम यहाँ बाप के पास पढ़ने के लिए आए हो. ನೀವು ಇಲ್ಲಿ ತಂದೆಯ ಬಳಿ ಓದಲಿಕ್ಕಾಗಿ ಬಂದಿದ್ದೀರಿ. तुम्हारे में भी वो स्टूडेंट अच्छे हैं जो पढ़ाई पर ध्यान देते हैं. ನಿಮ್ಮಲ್ಲೂ ಸಹ ಆ ಸ್ಟೂಡೆಂಟು ಒಳ್ಳೆ ಸ್ಟೂಡೆಂಟ್ ಆಗಿದ್ದಾರೆ. ಯಾವ ಸ್ಟೂಡೆಂಟು? ಯಾರು ಓದಿನ ಮೇಲೆ ಗಮನ ಕೊಡ್ತಾರೆ. कोई तो बिल्कुल ध्यान नहीं देते. ಕೆಲವರು ಪೂರ್ಣವಾಗಿ ಓದಿನ ಬಗ್ಗೆ ಗಮನ ಕೊಡೋದಿಲ್ಲ. ऐसे भी बहुत समझते हैं जो भाग्य में होगा. ಬಾಬಾ ಹೇಳ್ತಾರೆ, ಇದೇ ರೀತಿ ಬಹಳ ತಿಳ್ಕೊಳ್ತಾರೆ, ಯಾವುದು ಭಾಗ್ಯದಲ್ಲಿ ಇದೆ. ಪಢಾಯಿಗೆ ಏನು ಈ ನಹಿ ಹೇ. ಕೆಲವರಿಗೆ ಭಾಗ್ಯದಲ್ಲಿ ಇಲ್ಲ ಅಂದರೆ, ನಾನು ಓದ್ತಾ ಇದ್ದೀನಿ, ನನಗೊಂದು ಏಮ್ ಆಬ್ಜೆಕ್ಟ್ ಇದೆ, ಅದೂ ಏನು ತಿಳ್ಕೊಳ್ಳೋದಿಲ್ಲ. तो बच्चों को याद का चार्ट रखना है. ಅದಕ್ಕೆ ತಂದೆ ಹೇಳ್ತಾರೆ, ನೆನಪಿನ ಚಾರ್ಟ್ ಇಡಬೇಕು. हमको अब वापस घर जाना है. ज्ञान तो यहाँ ही छोड़ जाएंगे. ನಾವು ವಾಪಸ್ ಹೋಗಬೇಕು. ಜ್ಞಾನ ಅಂತೂ ಇಲ್ಲೇ ಬಿಟ್ಟು ಹೋಗ್ತೀವಿ.
ज्ञान का पाठ शुरू हो जाता है. ಜ್ಞಾನದ ಒಂದು ಪಾತ್ರ ಅಲ್ಲಿ ಶುರುವಾಗುತ್ತೆ. ಜ್ಞಾನ ಇರೋದಿಲ್ಲ, ಜ್ಞಾನದ ಪಾತ್ರ. आत्मा इतनी छोटी, उनमें कितना पार्ट है, ವಂಡರ್ है ना. ಪುಟ್ಟ ಆತ್ಮ ಎಷ್ಟು ಪಾತ್ರ ಇದೆ, ಆ ಸಮಯಕ್ಕೆ ಹೇಗೆ ಅದು ಶರೀರದ ಮೂಲಕ ಆಚೆ ಬರುತ್ತೆ, ಎಷ್ಟು ವಂಡರ್ ಮಾತಿದೆ ಅಲ್ವಾ. ये सारा अविनाशी ड्रामा है. ऐसे ऐसे भी तुम अंतर्मुखी हो, अपने से बातें करते रहो तो तुमको बहुत खुशी हो कि बाप आकर ऐसी बातें सुनाते हैं कि आत्मा कब विनाश नहीं होगी. ಬಾಬಾ ಹೇಳ್ತಾರೆ, ಈ ಇಡೀ ಅವಿನಾಶಿ ಡ್ರಾಮಾ ಆಗಿದೆ. ಈ ರೀತಿ ನೀವು ಯಾವಾಗ ಅಂತರ್ಮುಖಿ ಆಗ್ತೀರಿ, ತಮ್ಮೊಂದಿಗೆ ತಾವು ಮಾತಾಡ್ಕೊಳ್ತಾ ಇರ್ತೀರಿ, ಜ್ಞಾನದ ಮಾತುಗಳನ್ನು ಮಾತಾಡ್ಕೊಳ್ತಾ ಇರ್ತೀರಿ, ಆಗ ನಿಮಗೆ ಬಹಳ ಖುಷಿ ಆಗುತ್ತೆ. ತಂದೆ ಬಂದು ಈ ರೀತಿ ತಿಳಿಸ್ತಾರೆ, ಆತ್ಮ ಎಂದು ವಿನಾಶ ಆಗೋದಿಲ್ಲ. ड्रामा में एक एक मनुष्य का एक एक चीज़ का पार्ट भरा हुआ है. ಡ್ರಾಮಾದಲ್ಲಿ ಒಬ್ಬೊಬ್ಬರದು, ಒಬ್ಬೊಬ್ಬ ಮನುಷ್ಯಂದು ಒಂದೊಂದು ವಸ್ತುವಿಂದು ಪಾತ್ರ ಫಿಕ್ಸ್ ಆಗಿಬಿಟ್ಟಿದೆ. ಯಾವ ವಸ್ತು ಯಾವ ಸಮಯದಲ್ಲಿ ಬರಬೇಕು, ಯಾವ ವಸ್ತು ಎಷ್ಟು ಸಮಯ ಇರಬೇಕು, ಅದರದ್ದು ಪಾತ್ರ. ಇದಕ್ಕಿದ್ದಂಗೆ ಕೈ ಜಾರ್ತು ಬಿದ್ದೋಯ್ತು, ಅದರದ್ದು ಹೇಳ್ತಾರೆ, ಅದರದ್ದು ಪಾತ್ರ. ಮತ್ತು ವಸ್ತುಗಳ ಅನ್ವೇಷಣೆ. ಮೊದಲು ಇಷ್ಟೊಂದು ಸಾಧನಗಳಿತ್ತ, ವಿಜ್ಞಾನದ ಸಾಧನಗಳು, ಮನೆಗಳಲ್ಲಾಗಲಿ ಆಫೀಸ್ಗಳಲ್ಲಾಗಲಿ, ಅದೂ ಸಹ ಏನು ಅದರದ್ದು ಆ ಸಮಯಕ್ಕೆ ಪಾರ್ಟ್ ಇದೆ, ಅದು ಆಚೆ ಬರುತ್ತೆ, ಅವ್ರಿಗೆ ಬುದ್ಧಿನಲ್ಲಿ ಬರುತ್ತೆ, ಅವ್ರು ಮಾಡ್ತಾರೆ. इनको बेअंत भी नहीं कहेंगे, अंत तो पाया है, फिर ये है अनादि. ಬೇಯಂತ ಅಂತಲೂ ಹೇಳೋಕ್ಕಾಗೋದಿಲ್ಲ. ಒಂದು ಚಕ್ರದ್ದು ಅಂತ್ಯ ಆಗುತ್ತಲ್ವ, ಆದರೆ ಅಲ್ಲಿಗೆ ಮುಗಿದೋಯ್ತು ಸ್ಟಾಪ್ ಅನ್ನೋ ಮಾತಿಲ್ಲ, ಮತ್ತೆ ತಿರುಗುತ್ತೆ ಅಂದರೆ ಅನಾದಿ ಅವಿನಾಶಿ. कितनी चीज़ें है, इनको कुदरत कहे, ಈಶ್ವರ ಕಿ ಕುದರತ್ ಭೀ ನಹಿ ಕಹ ಸಕ್ತೆ. ಎಷ್ಟು ವಸ್ತುಗಳಿದೆ, ಇದೆಲ್ಲ ಏನು ಕುದರತ್ ವಂಡರ್ ಅಂತ ಹೇಳ್ಬೋದು, ಈಶ್ವರನ ವಂಡರ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಓ ಕಹತೆ ಹೈ ಹಮಾರಾ ಭೀ ಇಸ್ಮೇ ಪಾರ್ಟ್ ಹೈ. ಬಾಬಾ ಹೇಳ್ತಾರೆ, ನನ್ನದು ಸಹ ಇದರಲ್ಲಿ ಪಾತ್ರ ಇದೆ. ಅಚ್ಚಾ ಮೀಟೆ ಮೀಟೆ ಸಿಕ್ಕಿಲ್ಲದೆ ಬಚ್ಚೋं ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी माता पिता बाप दादा नमस्ते नमस्ते. धारणा के लिए मुख्य सार. योग में बहुत मेहनत है, ट्रायल करके देखना है कि कर्म में कितना समय बाप की याद रहती है. ಯೋಗದಲ್ಲಿ ಬಹಳ ಪರಿಶ್ರಮ ಇದೆ, ಟ್ರಯಲ್ ಮಾಡಿ ನೋಡಬೇಕು, ಕರ್ಮದಲ್ಲಿ ಎಷ್ಟು ಸಮಯ ತಂದೆಯ ನೆನಪು ಇರುತ್ತೆ. याद में रहने से ही कल्याण है. मीठे माशूक को बहुत प्यार से याद करना है. ತಂದೆಯ ನೆನಪಿನಲ್ಲಿ ಇರೋದರಿಂದಲೇ ಕಲ್ಯಾಣ ಇದೆ. ಮಧುರಂ ಪ್ರಿಯತಮನನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು. ಯಾದ್ ಕಾ ಚಾರ್ಟ್ ರಖನಾ ಹೈ, ನೆನಪಿನ ಚಾರ್ಟನ್ನು ಇಡಬೇಕು. ಎರಡನೇದು, ಮಹೀನ್ ಬುದ್ಧಿ ಸೆ इस ड्रामा के राज को समझना है. ಸೂಕ್ಷ್ಮ ಬುದ್ಧಿಯಿಂದ ಈ ಡ್ರಾಮಾದ ರಹಸ್ಯವನ್ನು ತಿಳ್ಕೊಳ್ಬೇಕು. ये बहुत बहुत ಕಲ್ಯಾಣಕಾರಿ ಡ್ರಾಮಾ है. ಇದು ಬಹಳ ಬಹಳ ಕಲ್ಯಾಣಕಾರಿ ಡ್ರಾಮಾ ಆಗಿದೆ. हम जो बोलते हैं व करते हैं
वो फिर 5000 ವರ್ಷ बाद ರಿಪೀಟ್ ಹೋಗ ನಾವು ಏನು ಹೇಳ್ತೀವಿ ಮತ್ತು ಅದು 5000 ವರ್ಷದ ನಂತರ ಏನು ಹೇಳ್ತೀವಿ ಏನು ಮಾಡ್ತೀವಿ ಅದು ನಂತರ 5000 ವರ್ಷದ ನಂತರ ರಿಪೀಟು ಆಗುತ್ತೆ. ಇಸೆ ಯಥಾರ್ಥ ಸಮಜ್ ಖುಷಿ ಮೇ रहना है. ಇದನ್ನು ಯಥಾರ್ಥವಾಗಿ ತಿಳ್ಕೊಂಡು ಖುಷಿಯಲ್ಲಿ ಇರಬೇಕು. वरदान अपने श्रेष्ठ जीवन द्वारा परमात्म ज्ञान का प्रत्यक्ष प्रूफ देने वाले माया प्रूफ भव. ತಮ್ಮ ಶ್ರೇಷ್ಠ ಜೀವನದ ಮೂಲಕ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಒಂದು ಪ್ರೂಫ್ ಕೊಡುವಂಥವರು ಮಾಯಾ ಪ್ರೂಫ್ ಆಗಿ. ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಯಾವುದರ ಮೂಲಕ? ನಮ್ಮ ಶ್ರೇಷ್ಠ ಜೀವನದ ಮೂಲಕ ಇದು ಪರಮಾತ್ಮನ ಜ್ಞಾನ ಅಂತ ಬಾಬಾ ಹೇಳ್ತಾರೆ. ಪ್ರತ್ಯಕ್ಷ ಪ್ರೂಫ್ ಕೊಡುವಂಥವರು ಮಾಯಾ ಪ್ರೂಫ್ ಆಗಿ ನಮ್ಮ ಜೀವನ ಹೇಳಬೇಕು. ಇವ್ರ ಹತ್ರ ಇರೋದು ಪರಮಾತ್ಮನ ಜ್ಞಾನ. स्वयं को परमात्म ज्ञान का प्रत्यक्ष प्रमाण व प्रूफ समझने से माया प्रूफ बन जाएंगे. ಸ್ವಯಂ ಅನ್ನು ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ನಾನಾಗಿದ್ದೀನಿ, ನನ್ನ ಜೀವನ ಆಗಿದೆ ಅಂತ ತಿಳ್ಕೊಳ್ಳೋದ್ರಿಂದ ಮಾಯಾ ಪ್ರೂಫ್ ಆಗ್ಬಿಡ್ತೀರಿ. ಪ್ರತ್ಯಕ್ಷ ಪ್ರೂಫ್ ಹೈ, ಪ್ರತ್ಯಕ್ಷ ಪ್ರೂಫ್ ಆಗಿದೆ. ಪರಮಾತ್ಮನ ಜ್ಞಾನದ ಪ್ರತ್ಯಕ್ಷ ಪ್ರೂಫ್ ಆಗಿದೆ. आपकी श्रेष्ठ पवित्र जीवन, तಮ್ಮ श्रेष्ठ पवित्र जीवन सबसे बड़ी असंभव से संभव होने वाली बात प्रवृत्ति में रहते प्रवृत्ति में रहना. ಎಲ್ಲದಕ್ಕಿಂತ ದೊಡ್ಡ ಅಸಂಭವದಿಂದ ಸಂಭವ ಆಗುವಂಥ ಮಾತು ಪ್ರವೃತ್ತಿಯಲ್ಲಿ ಇರುವಂಥವರು ಪ್ರವೃತ್ತಿಯಲ್ಲಿ ಇರುತ್ತಾ ಪರವೃತ್ತಿಯಲ್ಲಿ ಇರುವಂತಹದ್ದು, ಶ್ರೇಷ್ಠ ವೃತ್ತಿಯಲ್ಲಿ ಇರುವಂತಹದ್ದು. देह और देह की दुनिया के संबंधों से पर रहना. ದೇಹ ಸಂಬಂಧ, ದೇಹದ ಪ್ರಪಂಚದ ಸಂಬಂಧಗಳಿಂದ ಭಿನ್ನರಾಗಿರೋದು ಶ್ರೇಷ್ಠ ವೃತ್ತಿ ಇರಬೇಕು, ಭಿನ್ನರಾಗಿರಬೇಕು. पुराने शरीर की आंखों से पुरानी दुनिया की वस्तुओं को देखते हुए ना देखना. ಹಳೆಯ ಶರೀರದ ಕಣ್ಣುಗಳಿಂದ ಹಳೆಯ ಪ್ರಪಂಚದ ವಸ್ತುಗಳನ್ನು ನೋಡ್ತಾ ಇದ್ರೂ ನೋಡಬಾರ್ದು. ಅರ್ಥ ಸಂಪೂರ್ಣ ಪವಿತ್ರ ಜೀವನ ಮೇ ಚಲನ, ಸಂಪೂರ್ಣ ಪವಿತ್ರ ಜೀವನದಲ್ಲಿ ನಡೀಬೇಕು. यही परमात्मा को प्रत्यक्ष करने व माया प्रूफ बनने का सहज साधन है. ಇದೇ ಪರಮಾತ್ಮನನ್ನು ಪ್ರತ್ಯಕ್ಷ ಮಾಡುವ ಮತ್ತು ಮಾಯಾ ಪ್ರೂಫ್ ಆಗುವ ಸಹಜ ಸಾಧನವಾಗಿದೆ. ಯಾವುದು? ಈ ಹಳೆಯ ಶರೀರದ ಕಣ್ಣುಗಳಿಂದ ಹಳೆಯ ಪ್ರಪಂಚದ ವಸ್ತುಗಳನ್ನು ನೋಡ್ತಾ ಇದ್ರು ನೋಡ್ತಾ ಇಲ್ಲ, ಸಂಪೂರ್ಣ ಪವಿತ್ರ ಜೀವನದಲ್ಲಿ ನಡೆಯುವಂಥದ್ದು. ಇದೇ ಪರಮಾತ್ಮ ಪ್ರತ್ಯಕ್ಷ ಮಾಡುವ ಮಾಯಾ ಪ್ರೂಫ್ ಮಾಡುವ ಸಹಜ ಸಾಧನವಾಗಿದೆ. ಸ್ಲೋಗನ್ ಅಟೆನ್ಷನ್ ರೂಪಿ पहरेदार ठीक है तो अतीन्द्रिय सुख का खजाना हो नहीं सकता. ಅಟೆನ್ಷನ್ ರೂಪಿ ಕಾವಲುಗಾರ ಸರಿಯಾಗಿದ್ದಾನೆ ಅಂದಾಗ ಅತೀಂದ್ರಿಯ ಸುಖದ ಖಜಾನೆ ನಾವು ಕಳ್ಕೊಳ್ಳೋದಿಲ್ಲ. ಅವ್ಯಕ್ತ ಇಶಾರೆ ಕಂಬೈನ್ ರೂಪ್ ಕಿ ಸ್ಮೃತಿ ಸೆ ಸದಾ ವಿಜಯಿ ಬನೋ. ಕಂಬೈನ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿ ಆಗಿ. ಬಾಪ್ ಕೋ ಕಂಪ್ಯಾನಿಯನ್ ತೋ ಬನಾಯಾ ಹೈ, अब उसे ಕಂಬೈನ್ ರೂಪ್ ಮೇ ಅನುಭವ ಕರೋ. ತಂದೆಯನ್ನು ಕಂಪ್ಯಾನಿಯನ್ ಜೊತೆಗಾರನನ್ನಾಗಿ ಮಾಡಿಕೊಂಡಿದ್ದೀರಾ,
ಈಗ ಅವರನ್ನು ಕಂಬೈನ್ ರೂಪದಲ್ಲಿ अनुभव ಮಾಡಿ और इस अनुभव को बार बार स्मृति में लाते लाते स्मृति स्वरूप बन जाओ ಮತ್ತು ಈ ಅನುಭವವನ್ನು ಪುನಃ ಪುನಃ ಸ್ಮೃತಿಯಲ್ಲಿ ತರ್ತಾ ತರ್ತಾ ಸ್ಮೃತಿ ಸ್ವರೂಪರು ಆಗ್ಬಿಡಿ. ಕಂಬೈನ್ಡ್ ಸ್ವरूप स्मृति स्वरूपರು ಆಗ್ಬಿಡಿ. बार बार चेक करो कि कंबाइंड हूँ, किनारा तो नहीं कर लिया. ಪುನಃ ಪುನಃ ಚೆಕ್ ಮಾಡ್ಕೊಳ್ಳಿ, ನಾನು ಕಂಬೈಂಡ್ ಆಗಿದ್ದೀನ, ದೂರ ಅಂತೂ ಮಾಡ್ಕೊಳ್ಳಿಲ್ವಾ, ತಂದೆಯಿಂದ ದೂರ ಆಗಲಿಲ್ವಾ. ಜಿತನಾ ಕಂಬೈಂಡ್ ರೂಪ का अनुभव बढ़ाते जाएंगे, ಎಷ್ಟು ಕಂಬೈಂಡ್ ರೂಪದ ಅನುಭವ ಹೆಚ್ಚಿಸ್ಕೊಳ್ತಾ ಹೋಗ್ತೀರಾ, उतना ब्राह्मण जीवन बहुत प्यारी मनोरंजक अनुभव होगी. ಅಷ್ಟು ಬ್ರಾಹ್ಮಣ ಜೀವನ ಬಹಳ ಪ್ರಿಯವಾದದ್ದು ಮತ್ತು ಮನೋರಂಜನೆ ಅನುಭವ ಆಗುತ್ತೆ. ಕಂಬೈನ್ಡ್ ರೂಪದ ಅನುಭವ ಹೆಚ್ಚಿಸ್ಕೊಳ್ತಾ ಹೋದಾಗ ಬ್ರಾಹ್ಮಣ ಜೀವನ ಬಹಳ ಪ್ರಿಯವಾದದ್ದು ಮತ್ತು ಮನೋರಂಜನೆಯ ಜೀವನ ಅಂತ ಅನುಭವ ಆಗುತ್ತೆ. अच्छा, ओम शांति.